ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ರು ಎಕ್ಸಾಮ್ ತಯಾರಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ. ನಾನ್ ಮಾತಾಡ್ತಿರೋದು ಕೇಳಿಸ್ತಾ ಇದೆ ನಿಮ್ಗೆಲ್ಲ ಅಂತ ಅನ್ಕೊಳ್ತೇನೆ. ಓಕೆ. ಸೊ ಭೌತಶಾಸ್ತ್ರದ ವಿದ್ಯುತ್ ಶಕ್ತಿ ಅನ್ನೋ ಒಂದು ಪಾಠವನ್ನ ನಾವು ರಿವಿಷನ್ ಮಾಡಿದ್ದೇವೆ. ಇವತ್ತು ಭೌತಶಾಸ್ತ್ರದ ನೆಕ್ಸ್ಟ್ ಪಾಠವನ್ನ ಅಂದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತ ಒಂದು ಪಾಠ ಇದೆ. ಅದು ನಿಮ್ಗೆ SSLC ಬೋರ್ಡ್ ಎಕ್ಸಾಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಪಾಠ ಆಗಿದೆ. So, ಈ ಒಂದು ಪಾಠದ ಮೇಲೆ ನಾವು ರಿವಿಷನ್ ಅನ್ನ ಮಾಡೋಣ. ನಾವು ಹಿಂದಿನ ಒಂದು ವಿದ್ಯುತ್ ಶಕ್ತಿ ಅನ್ನೋ ಪಾಠದಲ್ಲಿ ವಿದ್ಯುತ್ ಪ್ರವಾಹದ ಬೇರೆ ಬೇರೆ ಪರಿಣಾಮಗಳನ್ನ ನೋಡಿದ್ವಿ. ಅದು ಯಾವುದು? ಉಷ್ಣ ಪರಿಣಾಮ, ಜೌಲ್ಸ್ನ ನಿಯಮ, ಆಮೇಲೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ನೋಡಿದ್ವಿ. ಮತ್ತೆ ಯಾವ್ದು ನೋಡಿದ್ವಿ? ವಿದ್ಯುತ್ ಶಕ್ತಿ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ತಂತಿಯ ಮೂಲಕ ಹರಿದಾಗ ಆ ತಂತಿ ಹೀಟ್ ಆಗ್ತದೆ, ಅಥವಾ ರೆಸಿಸ್ಟರ್ ಅಥವಾ ರೋಧದ ಮೂಲಕ ಹರಿದಾಗ ಅದು ಹೀಟ್ ಆಗ್ತದೆ. ಒಂದು ಗ್ಯಾಜೆಟ್ ಅಲ್ಲಿ ವಿದ್ಯುತ್ ಶಕ್ತಿ ಜಾಸ್ತಿ ಹೊತ್ತು ಹರಿದಾಗ ಪ್ರವಹಿಸಿದಾಗ ಹೀಟ್ ಆಗತ್ತೆ ಅಂತ ವಿದ್ಯುತ್ ಶಕ್ತಿಯ ಉಷ್ಣ ಪರಿಣಾಮ ಅಂತ ನೋಡಿದ್ದೇವೆ. ಇವತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅನ್ನೋ ಒಂದು ಪಾಠದ ಮೇಲೆ ರಿವಿಷನ್ ಮಾಡೋಣ. ಕಾಂತೀಯ ಪರಿಣಾಮ ಅಂದ್ರೆ ಒಂದು ತಂತಿಯ ಮೂಲಕ ವಿದ್ಯುತ್ ಹರಿದಾಗ ಆ ತಂತಿ ಮ್ಯಾಗ್ನೆಟ್ ತರ ವರ್ಕ್ ಆಗತ್ತೆ, ಒಂದು ಕಾಂತದ ತರ ವರ್ತಿಸುತ್ತೆ ಅಂತ ಅರ್ಥ. ಅಂದ್ರೆ ಕರೆಂಟ್ ಒಂದು ವೈರ್ ಅಲ್ಲಿ ಅಥವಾ ಒಂದು ಕಂಡಕ್ಟರ್ ಅಲ್ಲಿ ಪಾಸ್ ಆದಾಗ ಅಲ್ಲಿ ಕಾಂತ ಕ್ಷೇತ್ರ ಏರ್ಪಡ್ತದೆ ಅಂತ. ಓಕೆ. ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ, ಅದು ಒಂದು ಮ್ಯಾಗ್ನೆಟ್ ತರ ಅಂದ್ರೆ ಒಂದು ಕಾಂತದ ತರ ವರ್ಕ್ ಆಗತ್ತೆ ಅಂತ ಈ ಪಾಠದ ಒಂದು ತಿರುಳಾಗಿದೆ. ಇವಾಗ ಕಲಿಕಾಂಶಗಳನ್ನ ನೋಡೋಣ. ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಕ್ಸ್ವೆಲ್ರ ಬಲಗೈ ಹೆಬ್ಬೆರಳಿನ ನಿಯಮ, ಕಾಂತಕ್ಷೇತ್ರದ ಸಂರಚನೆ, ವೃತ್ತಾಕಾರದ ಲೂಪ್ ಮತ್ತು ಸೊಲೆನಾಯ್ಡ್ ಮೂಲಕ ವಿದ್ಯುತ್ ಪ್ರವಾಹ, 5ನೇದು ವಾಹಕದ ಮೇಲಿನ ಬಲ, 6ನೇದು ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ಇಷ್ಟು ಕಲಿಕಾಂಶದ ಮೇಲೆ ನಾವು ಪ್ರಶ್ನೆಗಳನ್ನ ನೋಡ್ಲಿಕ್ಕಿದ್ದೇವೆ. ಈ ಒಂದು ಪಾಠದಿಂದ ಒಟ್ಟು 6 ಅಂಕಕ್ಕೆ ನಿಮ್ಗೆ ಪ್ರಶ್ನೆಗಳು ಬರುತ್ತವೆ. ಒಟ್ಟು 3 ಪ್ರಶ್ನೆಗಳು ಬರುತ್ತವೆ. ಯಾವ್ಯಾವುದು ಹಾಗಿದ್ರೆ? 1 ಅಂಕದ 1 ಪ್ರಶ್ನೆ ಬರುತ್ತೆ, 2 ಅಂಕದ 1 ಪ್ರಶ್ನೆ ಬರುತ್ತೆ, ಮತ್ತೆ 3 ಅಂಕದ 1 ಪ್ರಶ್ನೆ ಬರುತ್ತೆ. ಆಯ್ತಾ? ಈಗ ಕೆಳಗಿನ ಚಿತ್ರವನ್ನ ಗಮನಿಸಿ. ವೃತ್ತಾಕಾರದ ಸುರುಳಿಯ ಕೇಂದ್ರ ಸಿ ನಲ್ಲಿ ಕಾಂತಕ್ಷೇತ್ರವು ಆಪ್ಷನ್ ಎ 0, ಆಪ್ಷನ್ ಬಿ ಐ, ಆಪ್ಷನ್ ಸಿ 2I, ಆಪ್ಷನ್ ಡಿ 2I2. ಸೊ ಇದು ನಿಮ್ಗೆ ಇದು ಥಿಯರಿಟಿಕಲಿ ಹೇಳಬೇಕು, ಒಂದು ರೂಲ್ಸ್ ಅನ್ನ ಅಪ್ಲೈ ಮಾಡಿ ಹೇಳಬೇಕು ಅಂದ್ರೆ ಇದು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಮತ್ತೆ ಆಂಪಿಯರ್ಸ್ ಲಾ ಅನ್ನೋ ಸ್ವಲ್ಪ ಹೈಯರ್ ಲೆವೆಲ್ ಟಾಪಿಕ್ ಆಗಿದೆ. ಆದ್ರೆ ನಿಮ್ಗೆ SSLC ಮಟ್ಟಕ್ಕೆ ಇಂತಹ ಕ್ವಶನ್ ಅನ್ನ ಕೇಳಿದಾಗ ನೀವು ಇರುವ ಒಂದು ಜ್ಞಾನವನ್ನ ಅನ್ವಯ ಮಾಡಿ ಈ ರೀತಿ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಹೇಳ್ತೀನಿ. ಇದು SSLC ಮಟ್ಟಕ್ಕೂ ಕೇಳಬಾರ್ದು ಅಂತ ಇಲ್ಲ, ಆಯ್ತಾ? ಸ್ವಲ್ಪ ಅಪ್ಲೈಡ್ ಲೆವೆಲ್ ಕ್ವಶನ್. ಇದನ್ನ ನೀವು ನಿಮ್ಮ ಪುಸ್ತಕದಲ್ಲಿರುವ ಕಾನ್ಸೆಪ್ಟ್ ಅನ್ನ ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ಹೇಳ್ತೀನಿ. ಈಗ ಇಲ್ಲಿ ನೋಡಿ, ಎ ಅನ್ನೋ ಜಾಗದಿಂದ ಎ ಅನ್ನೋ ಒಂದು ಬಿಂದುವಿನಿಂದ ಐ ಅನ್ನೋ ಕರೆಂಟ್ ಏನಾಗಿದೆ ಬಂದಿದೆ. ಐ ಅನ್ನೋ ಕರೆಂಟ್ ಈ ಒಂದು ಕವಲಿನ ಮೂಲಕ ವೃತ್ತಾಕಾರದಲ್ಲಿ I1 ಆಗಿ ಹೋಗಿದೆ, ಡಿವೈಡ್ ಆಗತ್ತೆ. ಮತ್ತೆ ಐ ಅನ್ನೋ ಕರೆಂಟ್ ಇಲ್ಲಿ ಕೆಳಗಡೆ ಈ ರೀತಿ ಈ ದಿಕ್ಕಿನಲ್ಲಿ ಪ್ರವಹಿಸಿ I2 ಆಗತ್ತೆ. ಅಂದ್ರೆ ಐ ಅನ್ನೋದು I1 ಮತ್ತೆ I2 ಆಗಿ ಡಿವೈಡ್ ಆಗತ್ತೆ. I1 ನ ಡೈರೆಕ್ಷನ್ ಯಾವುದು ಆಗಿದ್ರೆ? I1 ಯಾವ ಡೈರೆಕ್ಷನ್ ನಲ್ಲಿ ಪ್ರವಹಿಸ್ತಾ ಇದೆ? I1 ಕರೆಂಟಿನ ಡೈರೆಕ್ಷನ್ ಯಾವುದು? ಯಾವ ದಿಕ್ಕಿನಲ್ಲಿ ಪ್ರವಹಿಸ್ತಾ ಇದೆ ಮಕ್ಕಳೇ? ಇದು ಪ್ರದಕ್ಷಿಣಾಕಾರದಲ್ಲಿ, ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಅಲ್ವಾ? ಪ್ರದಕ್ಷಿಣಾಕಾರದಲ್ಲಿ. ಐ ಟು ಯಾವ ದಿಕ್ಕಿನಲ್ಲಿ ಪ್ರವಹಿಸ್ತಾ ಇದೆ? ಅಪ್ರದಕ್ಷಿಣಾಕಾರದಲ್ಲಿ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ.
ಆಯ್ತಾ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ದಿಕ್ಕು ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಈಗ ಕರೆಂಟ್ ಒಂದು ಈ ರೀತಿ ಸುರುಳಿಯಲ್ಲಿ ಅಥವಾ ಒಂದು ಈ ರೀತಿ ವೃತ್ತಾಕಾರದಲ್ಲಿ ಪ್ರದಕ್ಷಿಣಾಕಾರದಲ್ಲಿ ಚಲಿಸ್ತಾ ಇದೆ ಅಂದ್ರೆ ಕಾಂತಕ್ಷೇತ್ರ ಏನು ಈ ಒಂದು ಕೇಂದ್ರದ ಮೂಲಕ ಏನು ಈ ಒಂದು ಸ್ಕ್ರೀನ್ ಇದೆಯಲ್ಲ, ಈ ಒಂದು ಸ್ಕ್ರೀನ್ ಕಾಣಿಸ್ತಾ ಇದ್ರಲ್ಲ, ಇದರ ಮೂಲಕ ಹಾದು ಹೋಗ್ತದೆ ಅಂತ ಹೇಳ್ಬೋದು. ಆಯ್ತಾ, ಇದರ ಮೂಲಕ ಹಾದು ಹೋಗ್ತದೆ, ಪಾಸ್ ಆಗ್ತದೆ, ಇದರಿಂದ ದೂರ ಹಾದು ಹೋಗ್ತದೆ, ಈ ಒಂದು ಸೆಂಟರ್ ಇಂದ ದೂರ ಹಾದು ಹೋಗ್ತದೆ ಅಂತ ಹೇಳ್ಬೋದು. ಆಯ್ತಾ. ಸೊ ಹಾಗಾಗಿ ಇದು ಈ I1 ಅನ್ನೋ ಕರೆಂಟು ಇಲ್ಲಿ ಸೌತ್ ಒಂದು ಧ್ರುವವನ್ನ ಕ್ರಿಯೇಟ್ ಮಾಡುತ್ತೆ, ದಕ್ಷಿಣ ಧ್ರುವವನ್ನ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಇಲ್ಲಿ I2 ಅನ್ನೋದ್ರ ದಿಕ್ಕು ಯಾವುದು? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ವಾ, ಅಂದ್ರೆ ಅಪ್ರದಕ್ಷಿಣಾಕಾರದಲ್ಲಿ ಇದು ಹೋಗ್ತಾ ಇದೆ. ಅಂದ್ರೆ ಇದು ಇಲ್ಲಿ ನಾರ್ತ್ ಪೋಲ್ ಅನ್ನ ಕ್ರಿಯೇಟ್ ಮಾಡಿದೆ, ಅಥವಾ ಕಾಂತಕ್ಷೇತ್ರದ ದಿಕ್ಕು ಇಲ್ಲಿ ಕೇಂದ್ರದಿಂದ ನಮ್ಮ ಕಡೆ ಬರ್ತಾ ಇದೆ ಅಂತ ಅರ್ಥ, ನಮ್ಮ ಕಡೆಯ ದಿಕ್ಕಿನಲ್ಲಿರುತ್ತೆ. ಪ್ರದಕ್ಷಿಣಾಕಾರದಲ್ಲಿದ್ರೆ ಈ ಒಂದು ಸೆಂಟರ್ ಮೂಲಕ ಏನು ದೂರ ಹೋಗ್ತಾ ಇದೆ ಅಂತ ಅರ್ಥ. ಅಪ್ರದಕ್ಷಿಣಾಕಾರದಲ್ಲಿದ್ರೆ ಈ ಸೆಂಟರ್ ಮೂಲಕ ಅಥವಾ ಈ ಕೇಂದ್ರದ ಮೂಲಕ ನಮ್ಮ ಕಡೆ ಕಾಂತಕ್ಷೇತ್ರ ಬರ್ತಾ ಇದೆ ಅಂತ ಅರ್ಥ. ಅಂದ್ರೆ ಇಲ್ಲಿ I1 ಕರೆಂಟ್ ಸೌತ್ ಪೋಲ್ ಅನ್ನ ಅಂದ್ರೆ ದಕ್ಷಿಣ ಧ್ರುವವನ್ನ ಇಲ್ಲಿ ಕೇಂದ್ರದಲ್ಲಿ ಯಾವುದು ದೂರ ಅಂದ್ರೆ ಕೇಂದ್ರದಿಂದ ದೂರಕ್ಕೆ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ I2 ಕರೆಂಟ್ ನಾರ್ತ್ ಪೋಲ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಉತ್ತರ ಧ್ರುವವನ್ನ ಕ್ರಿಯೇಟ್ ಮಾಡುತ್ತೆ. ಎರಡು ಸಮನಾದ ಪ್ರಮಾಣದಲ್ಲಿ ಮತ್ತೆ ವಿರುದ್ಧ ದಿಕ್ಕಿನಲ್ಲಿರೋದ್ರಿಂದ ಈ ರೀತಿ ಎರಡು ಈ ಒಂದು ಪ್ಲೇನಿನಿಂದ ದೂರಕ್ಕೆ ಹೋಗ್ತಾ ಇದೆ. ಆಯ್ತಾ, ಒಂದು ಈ ದಿಕ್ಕಿನಲ್ಲಿ ಇದ್ರೆ ಈ ಒಂದು ಕೇಂದ್ರದಿಂದ ದೂರಕ್ಕೆ ಹೋಗ್ತಾ ಇದ್ರೆ ಮತ್ತೊಂದು ಕಾಂತಕ್ಷೇತ್ರ I2 ನಿಂದ ಉತ್ಪತ್ತಿಯಾದಂತಹ ಕಾಂತಕ್ಷೇತ್ರ ನಮ್ಮ ದಿಕ್ಕಿನಲ್ಲಿ, ನಾವಿರುವಂತಹ ದಿಕ್ಕಿನಲ್ಲಿ ಕೇಂದ್ರದಿಂದ ಬರ್ತಾ ಇದೆ. ಎರಡು ಸಮ ಪ್ರಮಾಣದಲ್ಲಿದೆ, ಆದರೆ ವಿರುದ್ಧ ದಿಕ್ಕಿನಲ್ಲಿರೋದ್ರಿಂದ ಎರಡು ಏನಾಗತ್ತೆ, ಕ್ಯಾನ್ಸಲ್ ಆಗತ್ತೆ. ಈಗ ಇದು ಒಂದು ದಿಕ್ಕಿನಲ್ಲಿ ಇದೆ, ಇದು ಕೆಳ ದಿಕ್ಕಿನಲ್ಲಿದೆ, ಅಂದ್ರೆ ಎರಡು ಸಮ ಪ್ರಮಾಣದಲ್ಲಿದ್ರೆ ಟೋಟಲ್ ಏನಾಗುತ್ತೆ, 0 ಆಗತ್ತೆ. ಇವಾಗ ಒಂದು ಪ್ಲಸ್ ಗಣಿತ ರೂಪದಲ್ಲಿ ತಗೊಂಡ್ರೆ ಒಂದು +5 ಮತ್ತೊಂದು -5 ಎರಡು ಸೇರಿಸಿದ್ರೆ ಏನಾಗತ್ತೆ ಹೇಳಿ, ಟೋಟಲ್ 0 ಆಗತ್ತೆ. ಅದೇ ರೀತಿಲಿ ದಿಕ್ಕನ್ನ ಪರಿಗಣನೆಗೆ ತಕೊಂಡ್ರೆ ಒಂದು ಈ ಕೇಂದ್ರದಿಂದ ದೂರಕ್ಕೆ ಹಾದು ಹೋಗ್ತದೆ ಒಂದು ಕಾಂತಕ್ಷೇತ್ರ. ಯಾವ್ದ್ರಿಂದ ಉತ್ಪಾದನೆ ಆಗಿದ್ದು? I1 ಕರೆಂಟ್ ಇಂದ ಉತ್ಪಾದನೆ ಆಗಿದ್ದು. I2 ಕರೆಂಟ್ ಇಂದ ಉತ್ಪತ್ತಿಯಾದಂತಹ ಕಾಂತಕ್ಷೇತ್ರ ಕೇಂದ್ರದಿಂದ ನಮ್ಮ ದಿಕ್ಕಿನಲ್ಲಿ, ನಾವಿರುವ ಕಡೆಯ ದಿಕ್ಕಿನಲ್ಲಿ ಬರ್ತದೆ. ಎರಡು ಸಮ ಪ್ರಮಾಣದಲ್ಲಿ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಟೋಟಲ್ ಇಲ್ಲಿ ಏನಾಗತ್ತೆ, ಕಾಂತಕ್ಷೇತ್ರ 0 ಆಗತ್ತೆ. ನಿಮ್ಗೆ ಗೊತ್ತಿದೆ, ಒಂದು ವೈರ್ ಅಲ್ಲಿ ಅಥವಾ ತಂತಿಯಲ್ಲಿ ಕರೆಂಟ್ ಹರಿತಿದ್ರೆ ಅದರ ಸುತ್ತ ಕಾಂತಕ್ಷೇತ್ರ ಉತ್ಪಾದನೆ ಆಗುತ್ತೆ. ಒಂದು ಇಲ್ಲಿ ಕೇಂದ್ರದಿಂದ ದೂರದ ದಿಕ್ಕಿನಲ್ಲಿ ಉತ್ಪಾದನೆ ಆದ್ರೆ, ಒಂದು ನಾವಿರುವ ದಿಕ್ಕಿನಲ್ಲಿ ಉತ್ಪಾದನೆ ಆದ್ರೆ, ಎರಡು ಸಮ ಪ್ರಮಾಣದಲ್ಲಿ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಇರೋದ್ರಿಂದ ಟೋಟಲ್ ಏನಾಗುತ್ತೆ, ಇಲ್ಲಿ ಸಿ ಅನ್ನೋ ಪಾಯಿಂಟ್ ಅಲ್ಲಿ 0 ಕಾಂತಕ್ಷೇತ್ರ ಉಂಟಾಗ್ತದೆ. ಸೊ ಈ ರೀತಿ ನಾಲೆಜ್ ಅನ್ನ ಅಪ್ಲೈ ಮಾಡಿ ನೀವು ಈ ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಶೂನ್ಯ ಅಂತ ಆಯ್ತು. ಆಯ್ತಾ. ಈಗ ಪ್ರದಕ್ಷಿಣಾಕಾರದಲ್ಲಿ ಕರೆಂಟ್ ಹರಿತಾ ಇದೆ ಅಂದ್ರೆ ಇಲ್ಲಿ ಕೇಂದ್ರದಲ್ಲಿ ಉತ್ಪತ್ತಿಯಾದಂತಹ ಯಾವುದು ಧ್ರುವ ಯಾವುದು ಅಂತ ಆಯ್ತು, ಪ್ರದಕ್ಷಿಣಾಕಾರದಲ್ಲಿ ಅಂದ್ರೆ ಸೌತ್ ಪೋಲ್ ಆಯ್ತು, ಅಪ್ರದಕ್ಷಿಣಾಕಾರದಲ್ಲಿ ಅಂದ್ರೆ ನಾರ್ತ್ ಪೋಲ್ ಆಯ್ತು. ಎರಡು ವಿರುದ್ಧ ಧ್ರುವಗಳು ವಿರುದ್ಧ ದಿಕ್ಕಿನಲ್ಲಿರೋದ್ರಿಂದ ಕಾಂತಕ್ಷೇತ್ರ 0 ಆಗತ್ತೆ ಅಂತ ಈ ರೀತಿ ಕೂಡ ಹೇಳ್ಬಹುದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ವಶನ್, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು. ಎಡಗೈ ನಿಯಮವನ್ನ ಮೋಟಾರ್ ನಿಯಮ ಅಂತಾನು ಹೇಳ್ತವೆ ಅಲ್ವಾ. ಮಧ್ಯದ ಬೆರಳು ಏನನ್ನ ತೋರ್ಸತ್ತೆ? ಈಗ 3 ಬೆರಳು ಬರುತ್ತೆ ಫ್ಲೆಮಿಂಗನ ನಿಯಮದಲ್ಲಿ. 3 ಬೆರಳನ್ನ ನಾವು ಯಾವುದು, ಹೆಬ್ಬೆರಳು ಮತ್ತೆ ತೋರು ಬೆರಳು ಮತ್ತೆ ಮಧ್ಯದ ಬೆರಳು,
ಮೂರನ್ನು ಪರಸ್ಪರವಾಗಿ ಲಂಬವಾಗಿ ಒಂದಕ್ಕೊಂದನ್ನ ಹಿಡಿದಾಗ ಈ ಯಾವುದು ಮಧ್ಯದ ಬೆರಳು ಏನನ್ನ ಸೂಚಿಸ್ತದೆ, ತೋರು ಬೆರಳು ಏನನ್ನ ಸೂಚಿಸ್ತದೆ, ಈ ಹೆಬ್ಬೆರಳು ಏನನ್ನ ಸೂಚಿಸ್ತದೆ ಅನ್ನೋದು ನಿಮ್ಗೆ ಸರಿಯಾಗಿ ಗೊತ್ತಿರಬೇಕು. ಈ ತೋರು ಬೆರಳು ಏನನ್ನ ಸೂಚಿಸುತ್ತದೆ ಅಂದ್ರೆ ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ. ಈ ಹೆಬ್ಬೆರಳು ಏನನ್ನ ಸೂಚಿಸುತ್ತೆ ಅಂದ್ರೆ ಒಂದು ಕಂಡಕ್ಟರ್ ಮೇಲೆ ಉಂಟಾದ ಬಲ ಪ್ರಯೋಗದ ದಿಕ್ಕನ್ನ ಸೂಚಿಸುತ್ತೆ. ಅದೇ ರೀತಿ ಮಧ್ಯದ ಬೆರಳು ಏನನ್ನ ಸೂಚಿಸುತ್ತೆ ಅಂದ್ರೆ ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತದೆ. ಸೊ ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹದ ದಿಕ್ಕು. ಇಲ್ಲಿ ಮಕ್ಕಳ ಇಲ್ಲಿ ನೆನ್ಪಿಟ್ಕೋಬೇಕು, ಮೂರು ಬೆರಳನ್ನು ಒಂದಕ್ಕೊಂದು ಲಂಬವಾಗಿನೇ ಹಿಡಿಬೇಕು, ಆಗ ಇದು ಬಲ ಪ್ರಯೋಗದ ದಿಕ್ಕು. ಆಮೇಲೆ ತೋರ್ ಬೆರಳೇನು ಕಾಂತಕ್ಷೇತ್ರ. ಆಮೇಲೆ ಈ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನ ದಿಕ್ಕನ್ನ ತೋರಿಸತ್ತೆ. ಸೊ ಇದು ಒಂದು ಮೂರು ಬೆರಳುಗಳ ಪರಸ್ಪರ ಕೋನ ಎಷ್ಟಿರ್ಬೇಕು, 90 ಡಿಗ್ರಿ ಆಗಿರ್ಬೇಕು. ಪರಸ್ಪರ ನಾವು ಲಂಬವಾಗಿನೇ ಹಿಡಿಬೇಕು. ಅರ್ಥ ಆಯ್ತಾ? ಅಂದ್ರೆ ವಿದ್ಯುತ್ ಪ್ರವಾಹ, ಕಾಂತಕ್ಷೇತ್ರ ಮತ್ತೆ ಬಲ ಪ್ರಯೋಗ ಈ ಮೂರು ಪರಸ್ಪರ ಲಂಬ ಕೋನದಲ್ಲಿ ಇರುತ್ತೆ, ಲಂಬ ಕೋನದ ದಿಕ್ಕಿನಲ್ಲಿಯೇ ಇರುತ್ತೆ ಅಂತ ಆಯ್ತು. ಆಮೇಲೆ ನೆಕ್ಸ್ಟ್ ಕ್ವಶನ್, ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಕೆಯನ್ನು ಇರಿಸಲಾಗಿದೆ. ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ನಡುವೆ ಇರಬೇಕಾದ ಕೋನವು. ಈಗ ತಾನೇ ನಾನು ಹೇಳಿದೆ, ಫ್ಲೆಮಿಂಗ್ಸನ ಎಡಗೈ ನಿಯಮದಲ್ಲಿ ಮೂರು ಬೆರಳುಗಳು ಪರಸ್ಪರ ಒಂದಕ್ಕೊಂದು ಲಂಬವಾಗಿ ಹಿಡಿಬೇಕು ಅಂತ. ಅದರ ಅರ್ಥ ಏನು? ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತೆ ಕಾಂತಕ್ಷೇತ್ರದ ದಿಕ್ಕು ಪರಸ್ಪರ ಒಂದಕ್ಕೊಂದು ಲಂಬವಾಗಿದ್ದಾಗ ಬಲ ಪ್ರಯೋಗ ಕೂಡ ಲಂಬ ದಿಕ್ಕಿನಲ್ಲಿ ಆಗುತ್ತದೆ, ಎರಡಕ್ಕೂ ಲಂಬ ದಿಕ್ಕಿನಲ್ಲಿ ಆಗುತ್ತದೆ ಮತ್ತೆ ಗರಿಷ್ಠ ಪ್ರಮಾಣದಲ್ಲಿ ಆಗ್ತದೆ ಅಂತ ಒಂದು ತೇರಿ ಇದೆ. ಹಾಗಾಗಿ ಇದ್ರ ಉತ್ತರ ಏನು? ಈ ರೀತಿ ಈ ಪ್ರಶ್ನೆಗೆ ಸಂಬಂಧಿಸಿದ ಚಿತ್ರ ಈ ರೀತಿ ಇದೆ ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ಡೈರೆಕ್ಷನ್ ಅಲ್ಲಿ ಏನಿದೆ, ಕಾಂತಕ್ಷೇತ್ರದ ದಿಕ್ಕಿದೆ. ಆಮೇಲೆ ಕರೆಂಟಿನ ದಿಕ್ಕು ಯಾವ್ದಿದೆ? ಫ್ಲೆಮಿಂಗನ ಎಡಗೈ ನಿಯಮವನ್ನ ಅಪ್ಲೈ ಮಾಡಿ. ಫ್ಲೆಮಿಂಗನ ಎಡಗೈ ನಿಯಮವನ್ನ ಅಪ್ಲೈ ಮಾಡಿದಾಗ ಈ ರೀತಿ ವಿದ್ಯುತ್ ಪ್ರವಾಹದ ದಿಕ್ಕು ಈ ರೀತಿ ಇದೆ. ಆಮೇಲೆ ಕಾಂತಕ್ಷೇತ್ರದ ದಿಕ್ಕು ಈ ರೀತಿ ಇದ್ರೆ ಇಲ್ಲಿ ನೋಡಿ, ಈ ಒಂದು ಸಲಾಕೆಯ ಮೂಲಕ ಕರೆಂಟ್ ಪಾಸ್ ಆಗ್ತಾ ಇದ್ರೆ ಇದು ಏನಾಗತ್ತೆ, ಸ್ಥಾನ ಪಲ್ಲಟಗೊಳ್ಳುತ್ತದೆ, ಮೂವ್ ಆಗತ್ತೆ ಅಂತ ಅರ್ಥ. ಹಾಗಿದ್ರೆ ಈ ವಿದ್ಯುತ್ ಪ್ರವಾಹ ಮತ್ತೆ ಕಾಂತಕ್ಷೇತ್ರ ಅಂದ್ರೆ ಇಲ್ಲಿ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಕಡೆಗೆ ಈ ದಿಕ್ಕಿನಲ್ಲಿ ಇರುತ್ತೆ. ಆಮೇಲೆ ವಿದ್ಯುತ್ ಪ್ರವಾಹ ಈ ಒಂದು ಸಲಾಕೆ ಗರಿಷ್ಠ ಪ್ರಮಾಣದಲ್ಲಿ ಸ್ಥಾನಪಲ್ಲಟಗೊಳ್ಬೇಕು ಅಂದ್ರೆ ಇದಕ್ಕೆ ಲಂಬವಾಗಿರ್ಬೇಕು. ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದ್ರೂ ಅಡ್ಡಿಲ್ಲ, ಅಥವಾ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದ್ರೂ ಅಡ್ಡಿಲ್ಲ. ಕರೆಂಟ್ ಮೇಲಕ್ಕೆ ಹೋಗ್ತಾ ಇದ್ರೂ ಅಡ್ಡಿಲ್ಲ ಈ ಸಲಾಕೆಯಲ್ಲಿ, ಅಥವಾ ಕರೆಂಟ್ ಕೆಳಗಡೆ ಬರ್ತಾ ಇದ್ರೂ ಅಡ್ಡಿಲ್ಲ ಸಲಾಕೆಯಲ್ಲಿ. ಆದ್ರೆ ಪರಸ್ಪರ ಈ ಏನು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬ ದಿಕ್ಕಿನಲ್ಲಿದ್ದಾಗ ಈ ಒಂದು ಸಲಾಕೆಯು ಗರಿಷ್ಠ ಪ್ರಮಾಣದಲ್ಲಿ ಮೂವ್ ಆಗತ್ತೆ, ಅಥವಾ ಅದರ ಮೇಲೆ ಗರಿಷ್ಠ ಪ್ರಮಾಣದಲ್ಲಿ ಬಲ ಪ್ರಯೋಗ ಆಗತ್ತೆ ಅನ್ನೋದು ಕಾನ್ಸೆಪ್ಟ್ ಇದೆ ಇಲ್ಲಿ. ಸೊ ಉತ್ತರ ಏನು ಆಗಿದ್ರೆ ಇದ್ರದ್ದು 90 ಡಿಗ್ರಿಯಲ್ಲಿ, ಅಂದ್ರೆ ಒಂದಕ್ಕೊಂದು ಕರೆಂಟ್ ಮತ್ತೆ ವಿದ್ಯುತ್ ಪ್ರವಾಹ ಮತ್ತೆ ಕಾಂತಕ್ಷೇತ್ರ ಎರಡು ಒಂದಕ್ಕೊಂದು ಲಂಬ ಇರಬೇಕು. ಲಂಬ ಇದ್ದಾಗ ಮಾತ್ರ ಈ ಸಲಾಕೆಯ ಮೇಲೆ ಗರಿಷ್ಠ ಪ್ರಮಾಣದಲ್ಲಿ ಬಲ ಪ್ರಯೋಗ ಆಗ್ತದೆ. ಆಯ್ತಾ? ಇದು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದ್ರೂ ಅಡ್ಡಿಲ್ಲ, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದ್ರೂ ಅಡ್ಡಿಲ್ಲ, ಆದ್ರೆ ಲಂಬವಾಗಿರ್ಬೇಕು ಕರೆಂಟ್ ಅನ್ನೋದು. ಯಾವುದಕ್ಕೆ? ಕಾಂತಕ್ಷೇತ್ರಕ್ಕೆ. ಆಯ್ತಾ?
ಆಮೇಲೆ ನೆಕ್ಸ್ಟ್ ಕ್ವಶನ್ ಏನು, ದಿಕ್ಸೂಚಿ ಉಪಯೋಗಿಸಿಕೊಂಡು ದಂಡಾಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಇದು ಚಟುವಟಿಕೆ ಆಧಾರಿತ ಪ್ರಶ್ನೆ ಮಕ್ಕಳೇ. ಆ, ಏನು ನಿಮ್ಮ ಪುಸ್ತಕದಲ್ಲಿ ಚಟುವಟಿಕೆಯನ್ನ ಕೊಟ್ಟಿರ್ತಾರೆ, ಈ ಚಟುವಟಿಕೆಯನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಸಿಸ್ಟಮೆಟಿಕ್ ಆಗಿ ನೀವು ಆ ಚಟುವಟಿಕೆಯಲ್ಲಿ ಗೆ ಸಂಬಂಧಪಟ್ಟ ಒಂದು ಚಿತ್ರವನ್ನ ಬಿಡಿಸಿ ಏನ್ ಮಾಡ್ಬೇಕು, ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಏನೇನ್ ಮಾಡ್ತೀರಿ, ಅದರಿಂದ ಏನೇನು ಕಂಡು ಬಂತು, ಅಬ್ಸರ್ವೇಷನ್ ಏನೇನು, ಇನ್ಫರೆನ್ಸ್ ಏನೇನು, ತೀರ್ಮಾನ ಏನೇನಾಯ್ತು, ಅದನ್ನೆಲ್ಲ ನೀಟಾಗಿ ಬರಿಬೇಕು. ಆಯ್ತಾ? ಸೊ ಈ ರೀತಿ ಬರಿಬೇಕು ನೋಡಿ. ಈ ರೀತಿ ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ ಬಂದ್ರೆ, ಚಟುವಟಿಕೆ ಆಧಾರಿತ ಕ್ವಶನ್ ಬಂದ್ರೆ ನೀವು ಪಾಯಿಂಟ್ ಮಾಡಿ ಬರಿಬೇಕು. ಫಸ್ಟ್ನೇದೇನು, ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಾಕಾರವನ್ನು ಇರಿಸಿ ನಂತರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ ಎರಡೂ ತುದಿಗಳನ್ನು ಗುರುತು ಮಾಡಬೇಕು. ಈ ಚಟುವಟಿಕೆಯನ್ನ ಮಾಡಿರ್ತೀರಾ ನೀವು, ನೆನಪು ಮಾಡಿಕೊಂಡು ನೀವು ಏನ್ ಮಾಡಿದ್ರಿ ಅದನ್ನೇ ಬರೀರಿ. ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ ತಿಳ್ಕೊಂಡು ಬರೀರಿ. ಡ್ರಾಯಿಂಗ್ ಹಾಳೆ ಮೇಲೆ ಏನಿರಬೇಕು, ದಂಡಾಕಾಂತವನ್ನ ಇರಬೇಕು. ದಂಡಾಕಾಂತ ಹೇಳಿದ್ರೆ ಈ ರೀತಿ ಒಂದು ಕಾಂತ ಇದೆ, ದಂಡಾಕಾರದಲ್ಲಿರುವಂತಹ ಒಂದು ಕಾಂತವನ್ನ ದಂಡಕಾಂತ ಅಂತ ಹೇಳ್ತೇವೆ. ಆಯ್ತಾ? ಅದರ ನಂತರ ಏನ್ ಮಾಡ್ಬೇಕು ಅಂದ್ರೆ ಅದರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನ ಇಡಬೇಕು. ಇಲ್ಲಿ ಉತ್ತರ ಧ್ರುವದ ಬಳಿ ದಿಕ್ಸೂಚಿ ಫಸ್ಟ್ ಇಡಬೇಕು. ದಿಕ್ಸೂಚಿಯ ಎರಡೂ ತುದಿಗಳನ್ನ ಗುರುತು ಮಾಡಬೇಕು. ಇಲ್ಲಿ ದಿಕ್ಸೂಚಿಯ ಎರಡೂ ತುದಿ ಇದು ಮತ್ತೆ ಇದು ಈ ರೀತಿ ಪಾಯಿಂಟ್ ಔಟ್ ಮಾಡಬೇಕು. ಈ ರೀತಿ ಇಲ್ಲಿ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನ ಇಟ್ಟು ದಿಕ್ಸೂಚಿಗೆ ಅಲ್ಲಿ ಒಳಗಡೆ ಏನಿದೆ, ನೀಡಲ್ ಇದೆ ಅಲ್ವಾ, ಈ ನೀಡಲ್ಲಿನ ಎರಡೂ ದಿಕ್ಕನ್ನ ನಾವು ಪಾಯಿಂಟ್ ಔಟ್ ಮಾಡಬೇಕು. ಯಾವ ದಿಕ್ಕಿನಲ್ಲಿ ಎರಡೂ ತುದಿಗಳಿದೆ ಅಂತ ಪಾಯಿಂಟ್ ಔಟ್ ಮಾಡಬೇಕು. ಆಯ್ತಾ? ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನ ಗುರುತಿಸಬೇಕು. ಇವಾಗ ಇಲ್ಲಿ ನೀವು ಏನ್ ಮಾಡಿರ್ತೀರಿ, ದಿಕ್ಸೂಚಿಯ ದಕ್ಷಿಣ ತುದಿಯನ್ನ ಗುರುತು ಮಾಡಿರ್ತೀರಲ್ಲ, ಇಲ್ಲಿ ದಿಕ್ಸೂಚಿಯ ಉತ್ತರ ತುದಿಯನ್ನ ಗುರುತು ಮಾಡಿರ್ತೀರಿ. ನಂತರ ಏನ್ ಮಾಡ್ಬೇಕು ಅಂದ್ರೆ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ, ಎಲ್ಲಿ ನೀವು ಉತ್ತರ ತುದಿ ಅಂತ ಗುರುತು ಮಾಡಿರ್ತೀರಲ್ಲ ಆ ಬಿಂದುವಿನಲ್ಲಿ ಈ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಪುನಃ ತುದಿಗಳನ್ನ ಗುರುತಿಸಬೇಕು. ಸೊ ಇಲ್ಲಿ ಕೆಂಪಂದ್ರೆ ರೆಡ್ ಕಲರ್ ಇದಿದೆ ಅಲ್ವಾ, ಈ ಒಂದು ಪಾಯಿಂಟರ್ನ ತುದಿ ಇದೆ ಅಲ್ವಾ, ಅದು ನಾರ್ತ್ ಪೋಲ್ ಅಂತ, ಅಂದ್ರೆ ಉತ್ತರ ತುದಿ ಅಂತ. ಈ ರೀತಿ ವೈಟ್ ಕಲರ್ ಇರೋದು ದಕ್ಷಿಣ ತುದಿ ಅಂತ. ಆಯ್ತಾ? ಈ ರೀತಿ ನೀವು ಇದರಲ್ಲಿ ಈ ಒಂದು ಕ್ರಮದ ಪ್ರಕಾರ ನೀವು ಪಾಯಿಂಟ್ ಅನ್ನ ಮಾಡ್ತಾ ಬರಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ನೀವು ಇದೇ ರೀತಿ ಪುನರಾವರ್ತಿಸುತ್ತಾ ಹೋದರೆ ಉತ್ತರ ತುದಿಯ ದಂಡಾಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ. ಈ ರೀತಿ ನೀವು ಈಗ ಏನ್ ಮಾಡ್ತೀರಿ, ದಂಡಾಕಾಂತದ ಉತ್ತರ ತುದಿ ಬರುವಲ್ಲಿ ದಂಡಾಕಾಂತದ ಉತ್ತರ ತುದಿಯಲ್ಲಿ ನೀವು ಪಾಯಿಂಟ್ ಮಾಡಿರ್ತೀರಲ್ಲ ಆ ಪಾಯಿಂಟ್ ಅಲ್ಲಿ ಮತ್ತೆ ನೀವು ಈ ರೀತಿ ಕಂಪಾಸ್ ಅನ್ನ ಇಟ್ಟು ಅದರ ದಕ್ಷಿಣ ತುದಿ ಬರುವಂತೆ ನೀವು ಇಡ್ತಾ ಹೋದ್ರೆ ಕೊನೆಗೆ ಎಲ್ಲಿ ಬಂದ್ ಸೇರತ್ತೆ ಅಂದ್ರೆ ಇಲ್ಲಿ ದಂಡಾಕಾಂತದ ದಕ್ಷಿಣ ತುದಿಗೆ ಬಂದ್ ಸೇರತ್ತೆ. ನೀವು ಇದೇ ರೀತಿ ಪುನರಾವರ್ತಿಸ್ತಾ ಹೋದ್ರೆ ಆಮೇಲೆ ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿದರೆ ಈ ರೇಖೆಯು ಕಾಂತೀಯ ಬಲರೇಖೆಯನ್ನ ಸೂಚಿಸುತ್ತದೆ. ಈ ರೀತಿ ನೀವು ಗುರುತು ಮಾಡಿದ್ದು ಒಂದು ಉತ್ತರ ಧ್ರುವ ಮತ್ತೊಂದು ದಕ್ಷಿಣ ಧ್ರುವ, ಈ ರೀತಿ ನೀವು ಗುರುತು ಮಾಡ್ತಾ ಹೋಗಿದ್ದನ್ನ ನೀವು ಒಂದು ಪೆನ್ಸಿಲ್ ಇಂದ ಆ ಪಾಯಿಂಟ್ ಅನ್ನೆಲ್ಲ ಸೇರಿಸಿದ್ರೆ ಅದು ಏನನ್ನ ಸೂಚಿಸುತ್ತೆ ಅಂದ್ರೆ ಕಾಂತೀಯ ಬಲರೇಖೆಯನ್ನ ಸೂಚಿಸುತ್ತೆ. ಅಂದ್ರೆ ಈ ದಂಡಾಕಾಂತದ ಸುತ್ತಲೂ ಇರುವಂತಹ ಕಾಂತೀಯ ಬಲರೇಖೆಯನ್ನ ಅದು ನಮ್ಗೆ ತೋರ್ಸತ್ತೆ ಅಂತ ಆಯ್ತು. ಯಾವ ರೀತಿ ಕಾಂತ ಕ್ಷೇತ್ರ ಉಂಟಾಗ್ತದೆ ಅನ್ನೋದನ್ನ ನಾವು ಕಾಂತೀಯ ಬಲರೇಖೆಯ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಅಲ್ವಾ. ಸೊ ಈ ಕಾಂತೀಯ ಬಲರೇಖೆಯ ಬಗ್ಗೆ ನಮ್ಗೆ ಮಾಹಿತಿ ಕೊಡುತ್ತೆ. ಸೊ ಇದು ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಆಗಿದೆ. ಇದನ್ನು ಕಾಂತದ ಇನ್ನೊಂದು ತುದಿ ಅಥವಾ ಭಿನ್ನ ಭಿನ್ನ ಸ್ಥಾನದಲ್ಲಿಟ್ಟು ಪುನರಾವರ್ತಿಸಿದಾಗ ಬಲರೇಖೆಗಳ ಆವೃತ್ತ ಜಾಲ ಉಂಟಾಗ್ತದೆ. ಫಸ್ಟು ಒಂದು ಪ್ಲೇಸ್ ಅಲ್ಲಿ ಇಡಬೇಕು. ಆಮೇಲೆ ಇಲ್ಲಿ ನೋಡಿ,
ಇದು ಒಂದು ಆವೃತ್ತಿಯಲ್ಲಿ, ಆಮೇಲೆ ಇದು ಎರಡನೇ ಆವೃತ್ತಿಯಲ್ಲಿ, ಮೂರನೇ ಆವೃತ್ತಿಯಲ್ಲಿ, ನಾಲ್ಕನೇ ಆವೃತ್ತಿಯಲ್ಲಿ, ಈ ರೀತಿ ಇದರ ದಂಡಕಾಂತದ ಸುತ್ತ ಬೇರೆ ಬೇರೆ ಸ್ಥಾನದಲ್ಲಿಟ್ಟು ನಾವು ಪುನರಾವರ್ತಿಸಿದಾಗ ಈ ರೀತಿ ಜಾಸ್ತಿ ನಮ್ಗೆ ಕಾಂತೀಯ ಬಲರೇಖೆಗಳು ಸಿಗ್ತವೆ. ಆಯ್ತಾ? ಈ ರೀತಿ ಒಂದು ಆವೃತ್ತ ಜಾಲ ಉಂಟಾಗ್ತದೆ. ಈ ರೀತಿ ನೋಡಿ, ಆವೃತ್ತ ಅಂದ್ರೆ ಕ್ಲೋಸ್ಡ್ ಜಾಲ ಉಂಟಾಗ್ತದೆ. ಈ ರೀತಿ ದಂಡಕಾಂತದ ಸುತ್ತಲೂ ಈ ರೀತಿ ಕಾಂತೀಯ ಬಲರೇಖೆಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಇದು ಚಟುವಟಿಕೆ ಆಧಾರಿತ ಪ್ರಶ್ನೆ. ಈ ರೀತಿ ನೀವು ಪಾಯಿಂಟ್ ಮಾಡಿ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ ಸಿಗತ್ತೆ. ಆಯ್ತಾ? ಆಮೇಲೆ 5ನೇ ಕ್ವಶನ್ ಏನು ಅಂದ್ರೆ, ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತಂದಾಗ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ವಿಚಲಿಸುವುದು. ಈ ಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನು ಸೇರಿಸಿ ನಿಮ್ಮ ಉತ್ತರಕ್ಕೆ ಕಾರಣವೇನು? ದಂಡಕಾಂತದ ಧ್ರುವವು ಸಹ ದಕ್ಷಿಣ ಧ್ರುವವಾಗಿರುತ್ತದೆ, ಏಕೆಂದರೆ ಸಜಾತಿ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತದೆ ಅನ್ನೋದು ಕಾರಣ ಆಗಿದೆ. ಏನ್ ಮಾಡ್ತಾರೆ? ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತಂದಾಗ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ಚಲಿಸುವುದು. ಇದು ಒಂದು ದಂಡಕಾಂತ ಇದೆ ಅಂತ ಇಟ್ಕೊಳ್ಳಿ. ಸೂಜಿಕಾಂತ ಈ ರೀತಿ ಇರುತ್ತೆ. ನೀವು ಮ್ಯಾಗ್ನೆಟಿಕ್ ಕಂಪಾಸ್ ನೀಡಲ್ ಅಲ್ಲಿ ನೋಡಿರ್ತೀರಲ್ಲ, ಮುಳ್ಳನ್ನ ನೋಡಿರ್ತೀರಿ ನೋಡಿ, ಅದು ಸೂಜಿಕಾಂತಕ್ಕೆ ಉದಾಹರಣೆ ಆಗಿದೆ. ಆಯ್ತಾ? ಮ್ಯಾಗ್ನೆಟಿಕ್ ಕಂಪಾಸ್ ಅಲ್ಲಿ ಇರೋದೆಲ್ಲ ಸೂಜಿಕಾಂತ ಆಗಿದೆ. ಈ ರೀತಿ ಸೂಜಿಕಾಂತದ ದಕ್ಷಿಣ ಧ್ರುವ ಅಂದ್ರೆ ಸೌತ್. ಇದು ಸೌತ್ ಪೋಲ್ ಅನ್ನ ಏನ್ ಮಾಡ್ಬೇಕು? ಒಂದು ದಂಡಕಾಂತದ ತುದಿಯನ್ನ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ತಂದಾಗ ಈ ದಂಡಕಾಂತದ ನಮ್ಗೆ ತುದಿ ಗೊತ್ತಿಲ್ಲ. ಆಯ್ತಾ? ಈ ಒಂದು ದಂಡಕಾಂತವನ್ನ, ನಮ್ಗೆ ತುದಿ ಗೊತ್ತಿಲ್ಲದೆ ಇರೋ ದಂಡಕಾಂತವನ್ನ ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ತರಬೇಕು. ಇದು ಸೂಜಿಕಾಂತದ ಉತ್ತರ ಧ್ರುವ, ಇದು ಸೂಜಿಕಾಂತದ ದಕ್ಷಿಣ ಧ್ರುವ. ಈ ರೀತಿ ತಂದಾಗ ಏನು ಹೇಳಿ, ಈ ಒಂದಕ್ಕೊಂದು ವಿಕರ್ಷಿಸುತ್ತದೆ. ಈ ಒಂದಕ್ಕೊಂದು ತುದಿ ಈ ರೀತಿ ವಿಕರ್ಷಣೆ ಆಗತ್ತೆ. ಆಯ್ತಾ? ಒಂದನ್ನೊಂದು ವಿಕರ್ಷಣೆ ಆಗತ್ತೆ. ಹಾಗಾಗಿ ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನ ಹೆಸರಿಸಿ. ಸೊ ಈಗ ಒಂದಕ್ಕೊಂದು ವಿಕರ್ಷಣೆ ಆಯ್ತು ಅಂದ್ರೆ ಏನಾಯ್ತು ಅಂತ ಅರ್ಥ? ಈ ದಂಡಕಾಂತದ ಧ್ರುವ ಯಾವುದು ಅಂತ ಅರ್ಥ ಮಕ್ಕಳೇ? ಒಂದೇ ನಿಮಿಷ. ಇದು ದಕ್ಷಿಣ ಧ್ರುವ, ಇದು ಸೂಜಿಕಾಂತದ್ದು ಉತ್ತರ ಧ್ರುವ. ಸೊ ಈ ರೀತಿ ದಂಡಕಾಂತದ ಒಂದು ತುದಿಯನ್ನ ಹತ್ರ ತಂದಾಗ ಒಂದಕ್ಕೊಂದು ವಿಕರ್ಷಣೆ ಆಯ್ತು. ಈ ರೀತಿ ಅಂದ್ರೆ ನಾವೇನ ಕನ್ಕ್ಲೂಡ್ ಮಾಡಬಹುದು? ಈ ಒಂದು ತುದಿಯು ದಂಡಕಾಂತದ್ದು ದಕ್ಷಿಣ ತುದಿಯಾಗಿದೆ, ಈ ಒಂದು ತುದಿಯು ದಂಡಕಾಂತದ್ದು ಉತ್ತರ ತುದಿಯಾಗಿದೆ. ಯಾಕೆ ಅಂದ್ರೆ ನಮ್ಗೆ ಗೊತ್ತಿದೆ, ಸಜಾತಿ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಈಗ ಇಲ್ಲಿ ಆಕರ್ಷಣೆ ಉಂಟಾಗಿದ್ರೆ ಇದು ದಂಡಕಾಂತದ್ದು ಉತ್ತರ ಧ್ರುವ ಆಗಿರ್ತಿತ್ತು. ಆದ್ರೆ ಈ ಸೂಜಿಕಾಂತದ ದಕ್ಷಿಣ ಧ್ರುವದ ಹತ್ರ ತಂದಾಗ ಈ ದಂಡಕಾಂತದ ಧ್ರುವವು ದೂರ ಹೋಗ್ತದೆ, ಅಂದ್ರೆ ಒಂದಕ್ಕೊಂದು ವಿಕರ್ಷಣೆ ಆಗ್ತದೆ. ಹಾಗಾಗಿ ಈ ದಂಡಕಾಂತದ ತುದಿಯು ದಕ್ಷಿಣ ಧ್ರುವನೇ ಆಗಿದೆ ಅಂತ ನಾವು ಹೇಳಬಹುದು. ಯಾಕೆಂದ್ರೆ ಸಜಾತಿ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತದೆ. ಅರ್ಥ ಆಯ್ತಾ? ಸೂಜಿಕಾಂತ ಈ ರೀತಿ ಇರುತ್ತೆ, ಈ ಒಂದು ಆಕಾರದಲ್ಲಿ ಇರುತ್ತೆ. ಬೇರೆ ಬೇರೆ ಆಕಾರದಲ್ಲಿ ನಮ್ಗೆ
ಆಮೇಲೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣವನ್ನ ಬರೆಯಿರಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದನ್ನ ಎಕ್ಸಾಮ್ ಅಲ್ಲಿ ನಿಮ್ಗೆ ತುಂಬಾ ಸಲ ಕೇಳಿರ್ತಾರೆ. 2 ಮಾರ್ಕ್ಸಿಗೆ ಹೆಚ್ಚಿನ ಸಲ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರತಿ ಸಲ ಬರೋ ಪ್ರಶ್ನೆ ಅಂದ್ರೂ ತಪ್ಪಿಲ್ಲ ಇದು. ಸೊ ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಅನ್ನ ಪಾಯಿಂಟ್ ವೈಸ್ ಸರಿಯಾಗಿ ಬರೆಯಿರಿ. ಆಯ್ತಾ? ಸೊ ಫಸ್ಟ್ನೇದು ಏನ್ ಬರಿಬೇಕು? ಈ ರೀತಿ ಒಂದು ಡೈಗ್ರಾಮ್ ಹಾಕಿದ್ರೆ, ಸಾಂದರ್ಭಿಕ ಚಿತ್ರವನ್ನ ಹಾಕಿದ್ರೆ, ಪೂರಕ ಚಿತ್ರವನ್ನ ಹಾಕಿದ್ರೆ ತುಂಬಾ ಒಳ್ಳೇದು. ಮೊದಲನೇ ಪಾಯಿಂಟ್ ಏನು? ಇವು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಅಂದರೆ ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ಈ ರೀತಿ ಬೇಕಿದ್ರು, ನಿಮ್ಗೆ ಇದು ಕನ್ಫ್ಯೂಸಿಂಗ್ ಇದೆ ಅಂದ್ರೆ ಈ ರೀತಿ ಬೇಕಿದ್ರು ನೀವು ಮಾಡಬಹುದು. ಇಲ್ಲಿ ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ಈ ರೀತಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ. ಉತ್ತರ ಧ್ರುವದಲ್ಲಿ ಪ್ರಾರಂಭವಾಗಿ ದಕ್ಷಿಣ ಧ್ರುವಕ್ಕೆ ಎಂಡ್ ಆಗ್ತದೆ, ಕೊನೆಗೊಳ್ಳುತ್ತದೆ. ಎಲ್ಲಿ? ಔಟ್ಸೈಡ್ ದ ಬಾರ್ ಮ್ಯಾಗ್ನೆಟ್, ಅಂದ್ರೆ ದಂಡಾಕಾಂತದ ಹೊರಭಾಗದಲ್ಲಿ ಉತ್ತರ ಧ್ರುವದಿಂದ ಪ್ರಾರಂಭಗೊಂಡು ಅಂದ್ರೆ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವಕ್ಕೆ ಕೊನೆಗೊಳ್ಳುತ್ತವೆ. ಈ ರೀತಿಯಾಗಿ. ಆಯ್ತಾ? ಈ ರೀತಿ ನೀವು ದಿಕ್ಕನ್ನ ಸರಿಯಾಗಿ ಗುರುತಿಸುವಲ್ಲಿ ತಪ್ಪಬಾರದು. ಈ ರೀತಿ ಸರಿಯಾಗಿ ನೀವು ಗುರುತಿಸಬೇಕು ದಿಕ್ಕನ್ನ. ಉತ್ತರ ಧ್ರುವದಲ್ಲಿ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತೆ ಅಂತ ಚೆನ್ನಾಗಿ ಬಿಡ್ಸಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಆಯ್ತಾ? ಇಲ್ಲೂ ಕೂಡ ಹಾಗೆ ಉತ್ತರ ಧ್ರುವದಿಂದ ಪ್ರಾರಂಭಗೊಂಡು ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ. ಆಮೇಲೆ ಎರಡನೇದು, ಇವುಗಳ ಸಾಂದ್ರತೆ ಧ್ರುವಗಳಲ್ಲಿ ಜಾಸ್ತಿ ಆಗಿರುತ್ತೆ. ಅಂದ್ರೆ ಧ್ರುವದಲ್ಲಿ ಸಾಂದ್ರತೆ ಜಾಸ್ತಿ ಆಗಿರುತ್ತೆ ಅಂದ್ರೆ ಜಾಸ್ತಿ ರೇಖೆಗಳು, ಕಾಂತೀಯ ಬಲ ರೇಖೆಗಳು ಧ್ರುವದಲ್ಲಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಅಂದ್ರೆ ಧ್ರುವದಲ್ಲಿ ಏನು ಕಾಂತಕ್ಷೇತ್ರ ಜಾಸ್ತಿ ಇರುತ್ತೆ. ಒಂದು ದಂಡಾಕಾಂತದ ಧ್ರುವಗಳಲ್ಲಿ ಕಾಂತಕ್ಷೇತ್ರವು ಪ್ರಬಲವಾಗಿರ್ತದೆ, ಸ್ಟ್ರಾಂಗ್ ಆಗಿರುತ್ತೆ ಅಂತ ಅರ್ಥ. ಜಾಸ್ತಿ ಕಾಂತೀಯ ಬಲರೇಖೆಗಳಿದೆ ಅಂದ್ರೆ ಕಾಂತಕ್ಷೇತ್ರ ಪ್ರಬಲವಾಗಿದೆ ಅಂತ ಅರ್ಥ ಅಲ್ವಾ? ಕಾಂತೀಯ ಬಲರೇಖೆಗಳ ಸಂಖ್ಯೆಯು ಕಾಂತಕ್ಷೇತ್ರದ ಪ್ರಬಲತೆಯನ್ನ ತೋರಿಸುತ್ತೆ. ಕಡಿಮೆ ಕಾಂತೀಯ ಬಲರೇಖೆಗಳಿದ್ರೆ ಕಾಂತಕ್ಷೇತ್ರ ಕಡಿಮೆ ಪ್ರಮಾಣದಲ್ಲಿದೆ ಅಂತ ಅರ್ಥ, ವೀಕ್ ಆಗಿದೆ ಅಂತ ಅರ್ಥ. ಇವುಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂದ್ರೆ ಈಗ ಒಂದನ್ನೊಂದು ಈ ರೀತಿ ಕ್ರಾಸ್ ಮಾಡಲ್ಲ ಅಂತ ಅರ್ಥ. ಆಮೇಲೆ ಇವುಗಳು ಆವೃತ್ತ ಜಾಲವಾಗಿದೆ. ಆವೃತ್ತ ಜಾಲ ಅಂದ್ರೆ ಈ ರೀತಿ ಕ್ಲೋಸ್ಡ್ ಲೂಪ್ ಆಗಿದೆ ಅಂತ. ಒಂದ್ ಕಡೆ ಸ್ಟಾರ್ಟ್ ಆಗಿ ಆಮೇಲೆ ಒಂದ್ ಕಡೆ ಎಂಡ್ ಆಗತ್ತೆ. ಇಲ್ಲಿ ಹೊರಗಡೆಯ ದಂಡಾಕಾಂತದಲ್ಲಿ, ಒಳಗಡೆ ಯಾವ ರೀತಿ ಇರುತ್ತೆ ಮಕ್ಕಳೇ? ದಂಡಾಕಾಂತದ ಒಳಗಡೆ ಕಾಂತೀಯ ಬಲರೇಖೆಗಳ ದಿಕ್ಕು ಯಾವಾಗೂ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆ ಇರುತ್ತೆ. ಒಳಗಡೆ. ಹೊರಗಡೆ ದಂಡಾಕಾಂತದ ಹೊರಗಡೆ ಕಾಂತೀಯ ಬಲರೇಖೆಗಳ ದಿಕ್ಕು ಯಾವತ್ತು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆ. ಆಯ್ತಾ? ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಯ್ತಾ? ಒಳಗಡೆ ಯಾವತ್ತು ಇದು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆ. ಸೊ ಇಲ್ಲಿಂದ ಪ್ರಾರಂಭಗೊಂಡು ಇಲ್ಲಿ ದಕ್ಷಿಣ ಧ್ರುವಕ್ಕೆ ಹೋಗಿ ದಕ್ಷಿಣ ಧ್ರುವದಿಂದ ಪುನಃ ಉತ್ತರ ಧ್ರುವಕ್ಕೆ ಬಂದ್ರೆ ಒಂದು ಏನು ಸೈಕಲ್ ಕಂಪ್ಲೀಟ್ ಆಗತ್ತೆ, ಒಂದು ಆವೃತ್ತಿ ಕಂಪ್ಲೀಟ್ ಆಗತ್ತೆ ಅಲ್ವಾ? ಹಾಗಾಗಿ ಇವು ಆವೃತ್ತ ಜಾಲಗಳಾಗಿವೆ. ದಂಡಾಕಾಂತದ ಹೊರಗಡೆ ಉತ್ತರ ಧ್ರುವದಿಂದ ಪ್ರಾರಂಭಗೊಂಡು ದಕ್ಷಿಣ ಧ್ರುವಕ್ಕೆ ಹೊಕ್ಕಿ ದಂಡಾಕಾಂತದ ಒಳಗಡೆ ದಕ್ಷಿಣ ಧ್ರುವದಿಂದ ಪುನಃ ಉತ್ತರ ಧ್ರುವವನ್ನ ಬಂದು ಸೇರುತ್ತದೆ. ಹಾಗಾಗಿ ಇವುಗಳು ಆವೃತ್ತ ಜಾಲಗಳಾಗಿವೆ ಅಂತ ನೀವು ನೆನ್ಪಿಟ್ಕೋಬೇಕು. ಸೊ ನಿಮ್ಗೆ ಟ್ರಿಕ್ಕಿಯಾಗಿ ಕೇಳ್ಬಹುದು, ದಂಡಾಕಾಂತದ ಹೊರಗಡೆ ಕಾಂತೀಯ ಬಲರೇಖೆಗಳ ದಿಕ್ಕು ಯಾವುದು ಅಂತ. ಆವಾಗ ನೀವು ದಂಡಾಕಾಂತದ ಹೊರಗಡೆ ಕಾಂತೀಯ ಬಲರೇಖೆಗಳ ದಿಕ್ಕು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆ, ನಾರ್ತ್ ಟು ಸೌತ್ ಇರುತ್ತೆ. ಎಲ್ಲಿ? ಹೊರಗಡೆ. ದಂಡಾಕಾಂತದ ಒಳಗಡೆ ಸೌತ್ ಟು ನಾರ್ತ್ ಇರುತ್ತೆ. ಇದು ನೆನ್ಪಿಟ್ಕೋಬೇಕು.
ಆಮೇಲೆ ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕದ ಸುರುಳಿಯ ಸುತ್ತಿನ ಸಂಖ್ಯೆಯನ್ನು 10 ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ? ಸೊ ನೀವು ವೃತ್ತಾಕಾರದ ವಾಹಕದ ಸುರುಳಿಯ ಸುತ್ತಿನ ಸಂಖ್ಯೆಯನ್ನ ಜಾಸ್ತಿ ಮಾಡಿದಾಗೆ ಅಷ್ಟು ಸುತ್ತಿನಲ್ಲಿ, ಈಗ 4 ಸುತ್ತನ್ನ 4 ವಾಹಕದ ಸುತ್ತನ್ನ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಆ 4 ವಾಹಕದಲ್ಲೂ ಕೂಡ ಕರೆಂಟ್ ಹರಿತದೆ ಅಲ್ವಾ? 4 ವಾಹಕದ ಸುತ್ತ ಕೂಡ ಕಾಂತಕ್ಷೇತ್ರ ಉಂಟಾಗ್ತದೆ. ಈಗ 4 ಇದ್ದಿದ್ದನ್ನ 5 ಮಾಡಿದ್ರಿ ಅಂದ್ರೆ 5 ಸುತ್ತಿನಲ್ಲಿ ಏನು ವಿದ್ಯುತ್ ಪ್ರವಾಹ ಆಗಿ ಮತ್ತಷ್ಟು ಕಾಂತಕ್ಷೇತ್ರ ಪ್ರಬಲವಾಗಿ ಉಂಟಾಗತ್ತೆ. ಹಾಗಾಗಿ ಸುರುಳಿಯ ಸುತ್ತನ್ನ ಜಾಸ್ತಿ ಮಾಡಿದಾಗೆ ಕಾಂತಕ್ಷೇತ್ರ ಉತ್ಪಾದನೆ ಆಗೋದು ಕೂಡ ಜಾಸ್ತಿ ಆಗತ್ತೆ. ಎರಡು ನೇರ ಅನುಪಾತದಲ್ಲಿ ಇರುತ್ತೆ. ಈಗ 10 ಪಟ್ಟು ನಾವು ಸುರುಳಿ ಸುತ್ತಿನ ಸಂಖ್ಯೆಯನ್ನ ಜಾಸ್ತಿ ಮಾಡಿದ್ವಿ ಅಂದ್ರೆ ಕಾಂತಕ್ಷೇತ್ರವು ಕೂಡ 10 ಪಟ್ಟು ಹೆಚ್ಚಾಗತ್ತೆ. ಆಯ್ತಾ? ಕಾಂತಕ್ಷೇತ್ರ ಕೂಡ 10 ಪಟ್ಟು ಹೆಚ್ಚಾಗತ್ತೆ. ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಕಾಂತಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ಕಾಂತಕ್ಷೇತ್ರವು 10 ಪಟ್ಟು ಹೆಚ್ಚಾಗತ್ತೆ. ಈಗ ನೀವು 20 ಪಟ್ಟು ಸುರುಳಿ ಸಂಖ್ಯೆಯನ್ನ ಜಾಸ್ತಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಈಗ 2 ಸುರುಳಿ ಸಂಖ್ಯೆ ಇದ್ದಿದ್ದನ್ನ ನೀವು 20 ಸುರುಳಿಗಳನ್ನಾಗಿ ಮಾಡಿ 20 ಸುರುಳಿಗಳಲ್ಲಿ ಕರೆಂಟ್ ಅನ್ನ ಹರಿಸಿದ್ರಿ ಅಂತ ಇಟ್ಕೊಳ್ಳಿ. ಅಂದ್ರೆ ಅದರಿಂದ ಉಂಟಾದಂತಹ ಕಾಂತಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪಟ್ಟು ಹೆಚ್ಚಾಗತ್ತೆ ಮಕ್ಕಳೇ? 20 ಪಟ್ಟು ಹೆಚ್ಚಾಗತ್ತೆ. ನೀವು 10 ಪಟ್ಟು ಹೆಚ್ಚು ಮಾಡಿದ್ರೆ 10 ಪಟ್ಟು ಕಾಂತಕ್ಷೇತ್ರ ಹೆಚ್ಚಾಗತ್ತೆ, 20 ಪಟ್ಟು ಮಾಡಿದ್ರೆ 20 ಪಟ್ಟು ಹೆಚ್ಚಾಗತ್ತೆ, 100 ಪಟ್ಟು ನೀವು ಸುರುಳಿ ಸಂಖ್ಯೆಯನ್ನ ಜಾಸ್ತಿ ಮಾಡಿದ್ರೆ ಕಾಂತಕ್ಷೇತ್ರ ಕೂಡ 100 ಪಟ್ಟು ಹೆಚ್ಚಾಗುತ್ತದೆ. ಆಯ್ತಾ? ಕಾಂತಕ್ಷೇತ್ರದ ಪ್ರಮಾಣ ಮತ್ತೆ ಸುರುಳಿಯ ಸಂಖ್ಯೆ ಎರಡು ನೇರ ಅನುಪಾತದಲ್ಲಿ ಇರುತ್ತವೆ. ಆಮೇಲೆ ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ನೇರ ವಾಹಕದ ಸುತ್ತ ಕಾಂತೀಯ ಬಲ ರೇಖೆಯನ್ನು ಸೂಚಿಸುವ ರೇಖಾಚಿತ್ರ. ಅಂದ್ರೆ ನೇರ ವಾಹಕ ಅಂದ್ರೆ ಈ ರೀತಿ ಸ್ಟ್ರೇಟ್ ಆದ ಒಂದು ವೈರ್ ಅನ್ನ ತಕೊಳ್ಳಿ, ಅದರಲ್ಲಿ ಈ ರೀತಿ ನೀವು ಒಂದು ಕರೆಂಟ್ ಅನ್ನ ಪಾಸ್ ಮಾಡಿದಾಗ, ಮೇಲ್ಗಡೆ ದಿಕ್ಕಿನಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ನಿಮ್ಗೆ ಅದಕ್ಕೊಂದು ರೂಲ್ ಇದೆ ಅಲ್ವಾ? ಇಲ್ಲಿ ನೋಡಿ, ಅದಕ್ಕೆ ಸಂಬಂಧಪಟ್ಟ ಚಿತ್ರವನ್ನ ನೀವು ಗಮನಿಸಿ. ಬಲಗೈ ಹೆಬ್ಬೆರಳಿನ ನಿಯಮ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಇದೆ ಅಲ್ವಾ ನಿಮ್ಗೆ? ಈಗ ಈ ರೀತಿ ನೀವು ಬಲಗೈಯನ್ನ ಹಿಡಿದಾಗ ಕರೆಂಟ್ ಮೇಲುಮುಖ ದಿಕ್ಕಿನಲ್ಲಿ ಒಂದು ವಾಹಕದ ಮೂಲಕ ಹರಿತಾ ಇದೆ ಅಂದ್ರೆ ಅದರ ಸುತ್ತ ವೃತ್ತಾಕಾರದಲ್ಲಿ ಉತ್ಪತ್ತಿಯಾದ ಕಾಂತಕ್ಷೇತ್ರದ ದಿಕ್ಕು ಯಾವ ರೀತಿ ಇರುತ್ತೆ? ಅಪ್ರದಕ್ಷಿಣವಾಗಿರುತ್ತೆ. ಅದೇ ರೀತಿ ಕರೆಂಟ್ ಕೆಳಗಡೆ ಬರ್ತಾ ಇದೆ ಅಂದ್ರೆ ಈ ಹೆಬ್ಬೆರಳಿನ ದಿಕ್ಕು ಏನನ್ನ ಸೂಚಿಸುತ್ತೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ. ಈ ರೀತಿ ಕರೆಂಟ್ ಕೆಳಗಡೆ ಬರ್ತಾ ಇದೆ ಅಂದ್ರೆ ಅದರ ಸುತ್ತ ಉತ್ಪತ್ತಿಯಾದಂತಹ ಕಾಂತಕ್ಷೇತ್ರದ ದಿಕ್ಕು ಯಾವ ರೀತಿ ಇರುತ್ತೆ? ವೃತ್ತಾಕಾರದ ದಿಕ್ಕು ಯಾವ ರೀತಿ ಇರುತ್ತೆ? ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ಇರುತ್ತೆ, ಅಂದ್ರೆ ಪ್ರದಕ್ಷಿಣಾಕಾರದ ದಿಕ್ಕಿನಲ್ಲಿ ಇರುತ್ತೆ. ಇದಕ್ಕೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನ ನಾವು ಅಪ್ಲೈ ಮಾಡಬಹುದು ಅಲ್ವಾ? ಈ ರೀತಿ ನೇರ ವಾಹಕದ ಸುತ್ತ ವೃತ್ತಾಕಾರದಲ್ಲಿ ವಿದ್ಯುತ್ ಕಾಂತೀಯ ಕ್ಷೇತ್ರ ಉತ್ಪತ್ತಿ ಆಗ್ತದೆ ಅಂತ ನೀವು ಕಲ್ತಿದ್ದೀರಿ. ಅದನ್ನ ನೀವು ತೋರಿಸೋ ರೇಖಾಚಿತ್ರವನ್ನ ನೀವು ಬರಿಬೇಕು. ಈ ರೀತಿ ಕ್ಲಿಯರ್ ಆಗಿ ಕರೆಂಟ್ ಡೈರೆಕ್ಷನ್ ಅನ್ನ ಕೂಡ ಮೆನ್ಷನ್ ಮಾಡಬೇಕು. ಐ ಅಂತ ವಿದ್ಯುತ್ ಪ್ರವಾಹವನ್ನ ಸೂಚಿಸ್ತೇವೆ ಅಲ್ವಾ? ಕರೆಂಟ್ ಕೆಳಗಡೆ ಬರ್ತಾ ಇದೆ ಅಂದ್ರೆ ಈ ಪೋರ್ಷನ್ ಅನ್ನ ನೀವು ತಕೊಂಡ್ರೆ, ಈ ಒಂದು ವಾಹಕದ ಪೋರ್ಷನ್ ಅನ್ನ ತಕೊಂಡ್ರೆ ಕರೆಂಟ್ ಕೆಳಗಡೆ ಬರ್ತಾ ಇದೆ ಅಂತಿದ್ರೆ ಅದರ ಸುತ್ತ ವೃತ್ತಾಕಾರದಲ್ಲಿ ಕಾನ್ಸಂಟ್ರೇಟೆಡ್ ಸರ್ಕ್ಯುಲರ್ ಶೇಪ್ ಅಲ್ಲಿ ಈ ರೀತಿ ಏನಿರುತ್ತೆ ಹೇಳಿ? ಕಾಂತಕ್ಷೇತ್ರದ ದಿಕ್ಕಿರುತ್ತೆ. ಯಾವ ದಿಕ್ಕಿನಲ್ಲಿ ಇರುತ್ತೆ ಅಂದ್ರೆ ಪ್ರದಕ್ಷಿಣಾಕಾರದಲ್ಲಿ ಇರುತ್ತೆ. ಈ ರೀತಿ ಕಾಂತಕ್ಷೇತ್ರದ ದಿಕ್ಕು ಪ್ರದಕ್ಷಿಣಾಕಾರದಲ್ಲಿ ಇರುತ್ತೆ. ಇದನ್ನು ಕೂಡ ಸರಿಯಾಗಿ ಮೆನ್ಷನ್ ಮಾಡ್ಬೇಕು. ಈ ವೃತ್ತದ ದಿಕ್ಕನ್ನು ಕೂಡ ಮೆನ್ಷನ್ ಮಾಡ್ಬೇಕು. ಆ ವೃತ್ತದ ದಿಕ್ಕು ಕಾಂತೀಯ ಬಲರೇಖೆಯ ದಿಕ್ಕನ್ನ ಸೂಚಿಸುತ್ತೆ. ಆಮೇಲೆ ಕಾಂತಕ್ಷೇತ್ರ ಯಾವ ದಿಕ್ಕಿನಲ್ಲಿ ಸುತ್ತುತ್ತಾ ಇದೆ ಈ ಒಂದು ವಾಹಕದ ಸುತ್ತ ಅನ್ನೋದು ಕೂಡ ತೋರಿಸುತ್ತೆ. ಆಯ್ತಾ? ಯಾವ
ದಿಕ್ಕಿನಲ್ಲಿದೆ ಅಂತಾನು ನೀವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು. ಆಮೇಲೆ ಪ್ಲಗ್ ಕೀ ಮೆನ್ಷನ್ ಮಾಡಬೇಕು. ಇಲ್ಲಿ ಬ್ಯಾಟ್ರಿಯನ್ನ ಮೆನ್ಷನ್ ಮಾಡಬೇಕು. ಅಂದ್ರೆ ಇದು ಸೋರ್ಸ್ ಅಲ್ವಾ, ಇದು ಬ್ಯಾಟ್ರಿ ಇದ್ರೇನೆ ಕರೆಂಟ್ ಒಂದು ವಾಹಕದಲ್ಲಿ ಹರಿಲಿಕ್ಕೆ ಆಗ್ತದೆ. ಆಮೇಲೆ ಎಮ್ಮೀಟರ್ ಅನ್ನ ತೋರಿಸ್ಬೇಕು. ಅಂದ್ರೆ ಎಷ್ಟು ಕರೆಂಟ್ ಅನ್ನ ನಾವು ಪಾಸ್ ಮಾಡಿದೀವಿ ಅಂತ ನಮ್ಗೆ ಗೊತ್ತಿರ್ಲಿಕ್ಕೆ, ಲೆಕ್ಕ ಇಟ್ಕೊಳ್ಲಿಕ್ಕೆ. ಆಮೇಲೆ ಈ ರೀತಿ ಒಂದು ರಿಯೋಸ್ಟಾಟ್ ಅನ್ನು ಕೂಡ ಇಡಬೇಕು. ಇದನ್ನ ವೇರಿ ಮಾಡಿ ನಾವು ಕರೆಂಟ್ ಕೂಡ ವೇರಿಯೇಷನ್ ಮಾಡಬಹುದು. ಸೊ ಇಷ್ಟು ನೀವು ಚಿತ್ರವನ್ನ ಸರಿಯಾಗಿ ಬಿಡಿಸ್ಬೇಕು. ಈಗ ಕರೆಂಟಿನ ದಿಕ್ಕು ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತೆ ಕಾಂತೀಯ ಬಲರೇಖೆಗಳ ದಿಕ್ಕನ್ನ ನಾವು ಸರಿಯಾಗಿ ಅರ್ಥ ಮಾಡ್ಬೇಕು ಅಂದ್ರೆ ಬಲಗೈ ಹೆಬ್ಬೆರಳಿನ ನಿಯಮವನ್ನ ನಾವು ಉಪಯೋಗಿಸ್ಬೇಕು. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳ್ತೀವಿ ನೋಡಿ, ಅದನ್ನ ನಾವು ಬಳಸಿದ್ರೆ ದಿಕ್ಕನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಸೊಲೆನಾಯ್ಡ್ ಎಂದರೇನು, ಸೊಲೆನಾಯ್ಡ್ ನಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು. ಸೊಲೆನಾಯ್ಡ್ ಅಂದ್ರೆ ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಒಂದು ಹೊರಗಡೆ ಹೊದಿಕೆ ಇರುವಂತಹ ವಾಹಕವನ್ನ ಈ ರೀತಿ ಸುರುಳಿ ರೂಪದಲ್ಲಿ ಸುತ್ತಿರ್ತಾರೆ. ಈ ಒಂದು ವಾಹಕದ ಮೂಲಕ ಏನ್ ಮಾಡ್ತಾರೆ, ಕರೆಂಟ್ ಅನ್ನ ಪಾಸ್ ಮಾಡ್ತಾರೆ. ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಅದು ಮ್ಯಾಗ್ನೆಟ್ ತರ ವರ್ಕ್ ಆಗುತ್ತೆ. ಮ್ಯಾಗ್ನೆಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ವಾಹಕದಲ್ಲಿ ಕರೆಂಟ್ ಹರಿದಾಗ ಅದು ಮ್ಯಾಗ್ನೆಟ್ ತರ ವರ್ಕ್ ಆಗುತ್ತೆ, ಅದರ ಸುತ್ತ ಕಾಂತ ಕ್ಷೇತ್ರ ಉಂಟಾಗ್ತದೆ ಅಂತ. ಸೊಲೆನಾಯ್ಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ವಾಹಕ ಇರುತ್ತೆ, ವಾಹಕಕ್ಕೆ ಕೋಟಿಂಗ್ ಕೊಟ್ಟಿರ್ತಾರೆ ಆಯ್ತಾ. ಇನ್ಸುಲೇಟೆಡ್ ಕಾಪರ್ ವೈರ್ ಅಂತ ಹೇಳ್ತೀವಿ ನೋಡಿ, ನೀವು ನೋಡಿದಿರಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲೆಲ್ಲ ನೋಡಿರ್ತೀರಿ. ಒಂಥರ ಬ್ರೌನಿಶ್ ಕಲರ್ ಕಾಪರ್ ವೈರ್ ಇರುತ್ತೆ, ಅದನ್ನ ಲೈಟ್ ಆಗಿ ಕೋಟಿಂಗ್ ಮಾಡಿರ್ತಾರೆ. ಅದನ್ನ ಈ ರೀತಿ ಸುರುಳಿ ಆಕಾರದಲ್ಲಿ ಸುತ್ತುತ್ತಾರೆ ಆಯ್ತಾ. ನೀವು ಒಂದು ಪೈಪ್ ಅನ್ನ ಬೇಕಿದ್ರು ತಕೋಬಹುದು. ಪೈಪ್ ಅನ್ನ ತಕೊಂಡು ಯಾವುದು ಒಂದು ಆ ಇನ್ಸುಲೇಟೆಡ್ ಕಾಪರ್ ವೈರ್ ಅನ್ನ ಈ ರೀತಿ ಸುರುಳಿ ಆಕಾರದಲ್ಲಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಸುತ್ತಿ ಅದರಲ್ಲಿ ಕರೆಂಟ್ ಅನ್ನ ಹರಿಸಿದ್ರೆ, ಅಂದ್ರೆ ಅದರ ಎರಡು ತುದಿಯನ್ನ ನೀವು ಬ್ಯಾಟ್ರಿ ಸೆಲ್ಗೆ ಕನೆಕ್ಟ್ ಮಾಡಿದ್ರೆ ಅದು ಏನಾಗತ್ತೆ, ಸೊಲೆನಾಯ್ಡ್ ಆಗತ್ತೆ. ಸೊಲೆನಾಯ್ಡ್ ಅಂದ್ರೆ ಅದು ವಿದ್ಯುತ್ ಅದರ ಮೇಲೆ ಪ್ರವಹಿಸಿದಾಗ ಅದು ಮ್ಯಾಗ್ನೆಟ್ ತರ ವರ್ಕ್ ಆಗತ್ತೆ. ಇವಾಗ ಅದರ ಒಳಗಡೆ ಈ ರೀತಿ ಒಂದು ಐರನ್ ನೇಲ್ ಅನ್ನ ಇಟ್ರೆ, ಅಂದ್ರೆ ಕಬ್ಬಿಣದ ಮೊಳೆಯನ್ನ ಈ ರೀತಿ ಒಳಗಡೆ, ಈಗ ಆ ಪೈಪ್ ಒಳಗಡೆ, ಪೈಪ್ ಸುತ್ತ ನೀವು ತಂತಿಯನ್ನ ಸುತ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಆ ಪೈಪ್ನ ಒಳಗಡೆ ನೀವು ಒಂದು ಕಬ್ಬಿಣದ ಮೊಳೆಯನ್ನ ಇಟ್ರೆ ಆ ಕಬ್ಬಿಣದ ಮೊಳೆ ಕೂಡ ಮ್ಯಾಗ್ನೆಟ್ ಆಗಿ ಬದಲಾಗತ್ತೆ ಅಂತ ಹೇಳ್ತೀವಿ. ಈ ಮೊಳೆ ಕೂಡ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗತ್ತೆ. ಇದನ್ನ ಏನ್ ಈ ರೀತಿ ಕನ್ವರ್ಟ್ ಮಾಡೋದನ್ನ, ಆರ್ಟಿಫಿಷಿಯಲ್ ಆಗಿ ಮ್ಯಾಗ್ನೆಟ್ ಅನ್ನ ತಯಾರು ಮಾಡೋದನ್ನ ಇಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಅಂದ್ರೆ ಕರೆಂಟ್ ಅನ್ನ ಪಾಸ್ ಮಾಡಿ ಮ್ಯಾಗ್ನೆಟ್ ಅನ್ನ ತಯಾರು ಮಾಡೋ ವಿಧವನ್ನ ಇಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಅಥವಾ ಈ ರೀತಿ ಉತ್ಪತ್ತಿಯಾದಂತಹ ಮ್ಯಾಗ್ನೆಟ್ಸ್ ಅನ್ನ ಇಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ ಆಯ್ತಾ. ಸೊ ಇದೆಲ್ಲ ಬೇಡ. ಈಗ ನೋಡಿ, ಅವಾಹಕದ ಹೊದಿಕೆ ಇರುವ ಅಂದ್ರೆ ಕೋಟೆಡ್ ಕಾಪರ್ ವೈರ್ ಇರಬೇಕು. ಕೋಟೆಡ್ ಇನ್ಸುಲೇಟೆಡ್ ಕಾಪರ್ ವೈರ್ ಅಂತ ಹೇಳ್ತೀವಿ. ಅವಾಹಕದ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಜೋಡಿಸಿರುವ ಸಿಲಿಂಡರ್ ಆಕಾರದ ಸಾಧನವನ್ನ ಸೊಲೆನಾಯ್ಡ್ ಅಂತ ಹೇಳ್ತೀವಿ. ಈಗ ಒಂದು ಪೈಪಿಗೆ ಕೂಡ ಸುತ್ತಿದ್ರು ಅಡ್ಡಿಲ್ಲ ಅಂತ ನಾನು ಹೇಳಿದ್ದೀನಲ್ಲ, ಅದು ಕೂಡ ಸೊಲೆನಾಯ್ಡ್ ಆಗಿರುತ್ತೆ. ಆಮೇಲೆ ಸೊಲೆನಾಯ್ಡಿನ ಒಳಭಾಗದಲ್ಲಿ ಮೆದು ಕಬ್ಬಿಣದ ತುಂಡನ್ನು ಇರಿಸಿದಾಗ ಅದು ಕಾಂತವಾಗಿ ಬದಲಾಗುತ್ತದೆ. ಈ ರೀತಿ ಒಂದು ಮಿದು ಕಬ್ಬಿಣದ ಸಾಫ್ಟ್ ಐರನ್ ನೇಲ್ ಅಂತ ಹೇಳ್ತೀವಿ. ಈ ರೀತಿ ಮಿದು ಕಬ್ಬಿಣದ ಮೊಳೆಯನ್ನ ಆ ಒಂದು ಸೊಲೆನಾಯ್ಡ್ ನ ಒಳಭಾಗದಲ್ಲಿಟ್ಟಾಗ ಅದು ಕೂಡ ಮ್ಯಾಗ್ನೆಟ್ ಆಗಿ ಬದಲಾಗತ್ತೆ ಅಂತ. ಈ ರೀತಿ ನಾವು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅನ್ನ ತಯಾರು ಮಾಡ್ತೇವೆ ಆಯ್ತಾ. ಕರೆಂಟ್ ಅನ್ನ ಪಾಸ್ ಮಾಡಿ ಮ್ಯಾಗ್ನೆಟ್ ಅನ್ನ ಉತ್ಪತ್ತಿ ಮಾಡೋದು ಇಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಕರಿತೇವೆ. ಈ ರೀತಿ ಉತ್ಪಾದನೆ ಆದ ಮ್ಯಾಗ್ನೆಟ್ ಅನ್ನು ಫ್ಲೆಮಿಂಗ್ ಅನ್ನ ಎಡಗೈ ನಿಯಮ. ಈ ರೀತಿ ಎಡಗೈದ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನ ಒಂದಕ್ಕೊಂದು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸಿದರೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸಿದರೆ, ಬಲಗೈ ಅದು
ಹೆಬ್ಬೆರಳು, ಎಡಗೈಯ ಹೆಬ್ಬೆರಳು ಏನನ್ನ ತೋರ್ಸತ್ತೆ ಅಂದ್ರೆ ವಾಹಕದ ಮೇಲೆ ಉಂಟಾದ ಬಲದ ದಿಕ್ಕನ್ನ ತೋರ್ಸತ್ತೆ. ಏನು? ಎಡಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಆಮೇಲೆ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನ ತೋರಿಸುತ್ತದೆ. ಸೊ ಇದು ಫ್ಲೆಮಿಂಗನ ಎಡಗೈ ನಿಯಮ ಆಗಿದೆ. ಎಡಗೈ ನಿಯಮದಲ್ಲಿ ನೀವು ಹೆಬ್ಬೆರಳನ್ನ ಕೊನೆಯದಾಗಿ ಇಟ್ಟುಕೊಂಡು ಹೆಬ್ಬೆರಳು ಏನನ್ನ ತೋರಿಸುತ್ತೆ ಅನ್ನೋದನ್ನ ಹೇಳ್ಬೇಕು. ಯಾಕೆಂದ್ರೆ ಇದು ಮೋಟಾರ್ ನಿಯಮ. ಮೋಟಾರ್ ನಿಯಮದಲ್ಲಿ ಕರೆಂಟ್, ಮೋಟಾರ್ ಅಲ್ಲಿ ಏನಾಗತ್ತೆ ಹೇಳಿ, ಕರೆಂಟ್ ಪಾಸ್ ಆದಾಗ ಏನಾಗತ್ತೆ, ವಸ್ತುಗಳು ಅಂದ್ರೆ ವಾಹಕವು ತಿರುಗ್ಲಿಕ್ಕೆ ಅಥವಾ ವಾಹಕದ ಮೇಲೆ ಬಲ ಪ್ರಯೋಗ ಆಗಿ ಅದು ಏನಾಗತ್ತೆ, ಮೂವ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ನೀವು ಬಲ ಪ್ರಯೋಗದ ದಿಕ್ಕನ್ನ ಕೊನೆಯಲ್ಲಿ ಹೇಳ್ಬೇಕು. ಅಂದ್ರೆ ಹೆಬ್ಬೆರಳಿನ ಮೇಲೆ ಉತ್ಪತ್ತಿಯಾಗುವ ಬಲ ಪ್ರಯೋಗದ ದಿಕ್ಕನ್ನ ಈ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಹೇಳ್ಬೇಕು. ಅದೇ ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ನೀವು ಯಾವ್ದನ್ನ ಹೇಳ್ಬೇಕು? ಫ್ಲೆಮಿಂಗನ ಬಲಗೈ ನಿಯಮ ಬಂದಾಗ ಫ್ಲೆಮಿಂಗನ ಬಲಗೈ ನಿಯಮ ಬಂದಾಗ ಏನಾಗತ್ತೆ, ಅದನ್ನ ನಾವು ಜನರೇಟರ್ ರೂಲ್ ಅಂತ ಕರಿತೀವಿ. ಜನರೇಟರ್ ಅಲ್ಲಿ ಇನ್ಪುಟ್ ಯಾವುದು ಹೇಳಿ ಮಕ್ಕಳೇ? ಇನ್ಪುಟ್ ಯಾವುದು, ಔಟ್ಪುಟ್ ಯಾವುದು? ಔಟ್ಪುಟ್ ನಮ್ಗೆ ಕರೆಂಟ್ ಬರಬೇಕು ಅಲ್ವಾ? ಔಟ್ಪುಟ್ ಏನು? ಔಟ್ಪುಟ್ ನಮ್ಗೆ ಕರೆಂಟ್ ಸಿಗ್ಬೇಕು. ಇಲ್ಲಿ ಫ್ಲೆಮಿಂಗನ ಎಡಗೈ ನಿಯಮ ಅಂದ್ರೆ ಮೋಟಾರ್ ನಿಯಮದಲ್ಲಿ ಔಟ್ಪುಟ್ ಏನ್ ಸಿಗ್ಬೇಕು? ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಔಟ್ಪುಟ್ ಏನ್ ಸಿಗ್ಬೇಕು ಅಂದ್ರೆ ವಾಹಕದ ಮೇಲೆ ಉಂಟಾದ ಬಲ, ಉಂಟಾಗುವ ಬಲ ಔಟ್ಪುಟ್ ಆಗಿರುತ್ತೆ. ಅದೇ ರೀತಿ ಬಲಗೈ ನಿಯಮ ಜನರೇಟರ್ ರೂಲ್ ಆಗಿರುತ್ತೆ, ಜನರೇಟರ್ ನಿಯಮ ಆಗಿರುತ್ತೆ. ಅದರಲ್ಲಿ ಔಟ್ಪುಟ್ ಯಾವ್ದಾಗಿರುತ್ತೆ? ಕರೆಂಟ್ ಆಗಿರುತ್ತೆ. ಅಂದ್ರೆ ವಿದ್ಯುತ್ ಪ್ರವಾಹ ಉತ್ಪತ್ತಿ, ಇಂಡ್ಯೂಸ್ಡ್ ಕರೆಂಟ್ ಅಂತ ಇರ್ತೀವಿ, ಅದು ಔಟ್ಪುಟ್ ಆಗಿರುತ್ತೆ. ಹಾಗಾಗಿ ಬಲಗೈ ನಿಯಮದಲ್ಲಿ ನೀವು ಮಧ್ಯದ ಬೆರಳಿನಲ್ಲಿ ಉತ್ಪಾದನೆಯಾದ ವಿದ್ಯುತ್ ಪ್ರವಾಹದ ದಿಕ್ಕು ನೀವು ಕೊನೆಯಲ್ಲಿ ಹೇಳಬೇಕು. ಎಡಗೈ ನಿಯಮದಲ್ಲಿ ಯಾವುದು? ಬಲಗೈ ಮೇಲೆ ಅದು ಬಲಗೈ ಹೆಬ್ಬೆರಳ ಮೂಲಕ ವಾಹಕದ ಮೇಲೆ ಉಂಟಾದ ಬಲ ಪ್ರಯೋಗದ ದಿಕ್ಕನ್ನ ಕೊನೆಯಲ್ಲಿ ಹೇಳ್ಬೇಕು. ಆಯ್ತಾ? ವಿದ್ಯುತ್ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ಅನ್ನೋದು ಕೊನೆಯಲ್ಲಿ ಇರಬೇಕು. ಇದು ಔಟ್ಪುಟ್ ಅನ್ನ ತೋರಿಸುತ್ತೆ. ಬಲಗೈ ನಿಯಮದಲ್ಲಾದ್ರೆ ಉತ್ಪಾದನೆಯಾದ ಕರೆಂಟಿನ ದಿಕ್ಕನ್ನ ಅಂದ್ರೆ ಮಧ್ಯದ ಬೆರಳು ಉತ್ಪಾದನೆಯಾದ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತದೆ ಅಂತ ಕೊನೆಯಲ್ಲಿ ಇರಬೇಕು ಬಲಗೈ ನಿಯಮದಲ್ಲಾದ್ರೆ. ಆಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. 11ನೇ ಪ್ರಶ್ನೆ ಏನು ಅಂದ್ರೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನ ವಿವರಿಸಿ. ಸೊ ಈ ರೀತಿ ನಿಮ್ಗೆ ಪ್ರಯೋಗದ ಚಿತ್ರವನ್ನ ಬರೆಸ್ಬೇಕು. ಈ ರೀತಿಯ ಒಂದು ಲಾಳಾಕಾರದ ಮ್ಯಾಗ್ನೆಟ್ ಅನ್ನ ಇಟ್ಟು ಈ ರೀತಿ ಚಿತ್ರವನ್ನ ಬಿಡಿಸ್ಬೇಕು. ಈ ರೀತಿ ಒಂದು ಕಂಡಕ್ಟರ್ ಅಥವಾ ವಾಹಕವನ್ನ ಈ ರೀತಿ ಜೋತು ಬಿದ್ದಂತೆ ಬಿಡಿಸಿ ನೀವು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಇಲ್ಲಿ ಸೆಲ್ ಆಮೇಲೆ ಕೀ ಎಲ್ಲ ಬಿಡಿಸ್ಬೇಕು. ಇದಕ್ಕೆ ಸಪೋರ್ಟಿಗೆ ಸ್ಟ್ಯಾಂಡ್ ಅನ್ನೆಲ್ಲ ಬಿಡಿಸ್ಬೇಕು. ಅಲ್ಯೂಮಿನಿಯಂ ಅನ್ನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳಿಂದ ತೂಗು ಹಾಕಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಕುದುರೆ ಲಾಳಾಕೃತಿಯ ಪ್ರಬಲ ಕಾಂತದ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ 2 ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಬೇಕು. ನೆಕ್ಸ್ಟ್ ಏನ್ ಮಾಡಬೇಕು? ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟರಿ ಅಥವಾ ಸ್ವಿಚ್ ಸರಣಿಯಲ್ಲಿ ಜೋಡಿಸಬೇಕು ಈ ರೀತಿ. ಆಯ್ತಾ? ಆಮೇಲೆ ಅಲ್ಯೂಮಿನಿಯಂ ತಂತಿಯ ನಿರ್ದಿಷ್ಟ ದಿಕ್ಕಿನಿಂದ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಬೇಕು. ಈ ರೀತಿ ಈ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದ್ರೆ ಆಮೇಲೆ ಸಲಾಕೆಯು ಸ್ಥಾನಪಲ್ಲಟಗೊಂಡಿರುವುದನ್ನ ಗಮನಿಸಿ.
ಇದನ್ನ ನಾವು ಫ್ಲೆಮಿಂಗನ ಎಡಗೈ ನಿಯಮದಿಂದ ವಿದ್ಯುತ್ ಪ್ರವಾಹದ ದಿಕ್ಕು, ಸಲಾಕೆ ಸ್ಥಾನಪಲ್ಲಟಗೊಂಡ ದಿಕ್ಕು ಮತ್ತೆ ಕಾಂತಕ್ಷೇತ್ರದ ದಿಕ್ಕು ಎಲ್ಲವನ್ನ ಅರ್ಥ ಮಾಡ್ಕೋಬಹುದು. ಸಲಾಕೆ ಎಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಅದು ವಿರುದ್ಧ ದಿಕ್ಕಿಗೆ ಸ್ಥಾನಪಲ್ಲಟಗೊಳ್ಳುತ್ತದೆ. ಆಯ್ತಾ? ಫ್ಲೆಮಿಂಗನ ಎಡಗೈ ನಿಯಮವನ್ನ ಅನ್ವಯಿಸಿ ಇದನ್ನ ನೀವು ದಿಕ್ಕನ್ನ ಈಸಿಯಾಗಿ ತಿಳ್ಕೋಬಹುದು. ಆಮೇಲೆ ಗ್ರಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು? ಓವರ್ಲೋಡ್ ಅಂದ್ರೆ ಜಾಸ್ತಿ ಕರೆಂಟ್ ಹರಿಯುವುದು, ಹೈ ವೋಲ್ಟೇಜ್ ಕರೆಂಟ್ ಹರಿದಾಗ ಯಾವ ಮುನ್ನೆಚ್ಚರಿಕೆಯನ್ನ ತಗೋಬೇಕು ಅಂತ. ಹೈ ವೋಲ್ಟೇಜ್ ಕರೆಂಟ್ ಹರಿದಾಗ ಏನು ಸರ್ಕ್ಯೂಟೇ ಏನಾಗ್ಬಹುದು, ಬರ್ನ್ ಆಗ್ಬಹುದು, ಬೆಂಕಿ ಹೊತ್ಕೊಂಡು ಬೇರೆ ಬೇರೆ ಇಲೆಕ್ಟ್ರಿಕ್ ಗ್ಯಾಜೆಟ್ ಇರೋದು ಸರ್ಕ್ಯೂಟ್ ಅಲ್ಲಿ. ಅಂದ್ರೆ ನೀವು ಟಿವಿ ಕನೆಕ್ಟ್ ಮಾಡಿರ್ತೀರಾ, ಫ್ರಿಡ್ಜ್ ಕನೆಕ್ಟ್ ಮಾಡಿರ್ತೀರಾ, ಏನೇನೋ ಗ್ಯಾಜೆಟ್ ಅನ್ನ ಕನೆಕ್ಟ್ ಮಾಡಿರ್ತೀರಾ ಅಲ್ವಾ, ಅಲ್ಲಿ ಓವರ್ಲೋಡ್ ಆದ್ರೆ ಆ ಜಾಸ್ತಿ ಕರೆಂಟ್ ಹರಿದು ಹಾಳಾಗೋ ಚಾನ್ಸಸ್ ಇರುತ್ತೆ. ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತೆಗೆದುಕೊಳ್ಳಬೇಕು ಅಂತ ನೋಡಿ. ಇಲ್ಲಿ ಈ ಒಂದು ಸಾಕೆಟ್ ಅಲ್ಲಿ ಜಾಸ್ತಿ ಕರೆಂಟ್ ಹರಿದು ಇಲ್ಲೆಲ್ಲ ಸುಟ್ಟೋಗಿದೆ ನೋಡಿ, ಓವರ್ಲೋಡ್ ಆಗಿದೆ. ಇಲ್ಲಿ ಕೂಡ ಹಂಗೆ, ಇಲ್ಲಿ ಕೂಡ ನೋಡಿ ವೈರ್ ಕೂಡ ಬ್ರೇಕ್ ಆಗಿದೆ. ಓವರ್ಲೋಡ್ ಆದ್ರೆ ಈ ರೀತಿ ಎಲ್ಲ ಅನಾಹುತ ಆಗತ್ತೆ, ಬೆಂಕಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಶಾಕ್ ಆಗಿ ಸಾಯೋ ಪರಿಸ್ಥಿತಿ ಇರುತ್ತೆ ಒಂದ್ ವೇಳೆ ಫಾಲ್ಟಿ ಗ್ಯಾಜೆಟ್ಸ್ ಎಲ್ಲ ಇದ್ರೆ. ಸೊ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಮೊದಲನೇದಾಗಿ ವಿದ್ಯುತ್ ಉಪಕರಣದ ಸಾಮರ್ಥ್ಯ ಮನೆಯ ಮಂಡಲದ ರೇಟಿಂಗ್ಗೆ ಹೊಂದುವಂತಿರಬೇಕು. ಸೊ ರೇಟಿಂಗ್ ಅಂದ್ರೆ ಇವಾಗ ಮನೆಯ ಮಂಡಲದಲ್ಲಿ 5 ಆಂಪಿಯರ್ ಸರ್ಕ್ಯೂಟ್ ಅಂತ ಇರುತ್ತೆ ಒಂದು, ಆಮೇಲೆ ಮತ್ತೊಂದು 15 ಆಂಪಿಯರ್ ಸರ್ಕ್ಯೂಟ್ ಅಂತ, ಎರಡು ರೇಟಿಂಗ್ ಇರೋ ಸರ್ಕ್ಯೂಟ್ ಇರುತ್ತೆ. ಅಂದ್ರೆ ಎರಡು ರೇಟಿಂಗ್ ಇರೋ ಮಂಡಲ ಇರ್ತದೆ. ಈ 5 ಆಂಪಿಯರ್ ಸರ್ಕ್ಯೂಟ್ ಅಂದ್ರೆ ಇದು ಕಡಿಮೆ ಪವರ್ ಅನ್ನ ಕನ್ಸ್ಯೂಮ್ ಮಾಡುವಂತ ಗ್ಯಾಜೆಟ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಈಗ ಉದಾಹರಣೆಗೆ ಯಾವುದು ಫ್ಯಾನ್, ಟಿವಿ ಕಡಿಮೆ ಕರೆಂಟ್ ಅನ್ನ ತಿನ್ನತ್ತೆ, ಫ್ಯಾನ್ ಕಡಿಮೆ ಕರೆಂಟ್ ಅನ್ನ ತಿನ್ನತ್ತೆ. ಮತ್ತೇನು ಬಲ್ಬ್ ಇದು ಕಡಿಮೆ ಕರೆಂಟ್ ಅನ್ನ ತಿನ್ನತ್ತೆ. ಸೊ ಇದನ್ನೆಲ್ಲ ಏನಕ್ಕೆ ಕನೆಕ್ಟ್ ಮಾಡಿರ್ತಾರೆ? 5 ಆಂಪಿಯರ್ ರೇಟಿಂಗ್ ಇರೋ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿರ್ತಾರೆ. ಮತ್ತೊಂದು ಏನಿರುತ್ತೆ, 15 ಆಂಪಿಯರ್ ರೇಟಿಂಗ್ ಇರೋ ಸರ್ಕ್ಯೂಟ್ ಇರುತ್ತೆ. ಇದಕ್ಕೆ ಜಾಸ್ತಿ ಕರೆಂಟ್ ತಿನ್ನುವಂತಹ ಗ್ಯಾಜೆಟ್ ಅನ್ನ ಕನೆಕ್ಟ್ ಮಾಡಿರ್ತಾರೆ. ಈಗ ಉದಾಹರಣೆ ಫ್ರಿಡ್ಜ್. ಆಮೇಲೆ ನಿಮ್ಮಲ್ಲಿ ಹೀಟರ್ ಇದೆ, ವಾಟರ್ ಹೀಟರ್ ಇದೆ ಅಂದ್ರೆ ಅದು, ಗೀಸರ್ ಇದೆ, ಆಮೇಲೆ ಎಲೆಕ್ಟ್ರಿಕ್ ಒಲೆ ಇದೆ, ಇಸ್ತ್ರಿ ಪೆಟ್ಟಿಗೆ ಇದೆ. ಇವನ್ನೆಲ್ಲ ಏನು ಜಾಸ್ತಿ ರೇಟಿಂಗ್ ಇರೋದು ಅಂದ್ರೆ 15 ಆಂಪಿಯರ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿರ್ಬೇಕು. ಆಯ್ತಾ? ಆಮೇಲೆ ಜೊತೆಗೆ ಇಲ್ಲಿ ಈ ರೀತಿ ಕನೆಕ್ಟ್ ಮಾಡಿರೋ ನಿಮ್ಮ ಗ್ಯಾಜೆಟ್ಟಿನ ರೇಟಿಂಗ್ಗೆ ಮತ್ತೆ ಇದಕ್ಕೆ ಮ್ಯಾಚ್ ಆಗ್ತಿದ್ಯಾ ಅಂತ ನೀವು ಒಂದ್ಸಲ ಚೆಕ್ ಮಾಡಬೇಕು. ಈಗ ನೀವು 5 ಆಂಪಿಯರ್ ಸರ್ಕ್ಯೂಟಿಗೆ ಹೋಗಿ ನೀವು ಏನು ಇಸ್ತ್ರಿ ಪೆಟ್ಟಿಗೆಯನ್ನ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅವಾಗ ಮತ್ತೆ ಓವರ್ಲೋಡಿಂಗ್ ಆಗಿ ಇಸ್ತ್ರಿ ಪೆಟ್ಟಿಗೆ ಹಾಳಾಗಿ ಸರ್ಕ್ಯೂಟು ಹಾಳಾಗತ್ತೆ, ಸ್ವಿಚ್ ಬೋರ್ಡು ಹಾಳಾಗತ್ತೆ ಅಲ್ವಾ. ಹಾಗಾಗಿ ನೀವು ಪಕ್ಕಾ ಮಾಡ್ಕೋಬೇಕು, 15 ಆಂಪಿಯರ್ ಸರ್ಕ್ಯೂಟಿಗೆ ನೀವೇನ್ ಮಾಡ್ಬೇಕು, ಇಸ್ತ್ರಿ ಪೆಟ್ಟಿಗೆಯನ್ನ ಕನೆಕ್ಟ್ ಮಾಡಬೇಕು ಅಥವಾ ವಾಷಿಂಗ್ ಮಿಷನ್ ಅನ್ನ ಕನೆಕ್ಟ್ ಮಾಡಬೇಕು. ಸೊ ಈ ರೀತಿ ರೇಟಿಂಗಿಗೆ ಮತ್ತೆ ಉಪಕರಣದ ಸಾಮರ್ಥ್ಯಕ್ಕೆ ಮ್ಯಾಚ್ ಆಗೋ ತರ ಇರಬೇಕು. ಆಯ್ತಾ? ಎಲ್ಲೆಲ್ಲಿ ಯಾವ್ದನ್ನ ಕನೆಕ್ಟ್ ಮಾಡಬೇಕು, ಯಾವ್ದಕ್ ಪಾಯಿಂಟ್ ಇಡಬೇಕು ಅದಕ್ಕೆ ಇಡಬೇಕು. ಆಯ್ತಾ? ಟಿವಿ ಕಡಿಮೆ ಸಾಮರ್ಥ್ಯದ ರೇಟಿಂಗ್ ಇರೋ ಪಾಯಿಂಟ್ ಅಲ್ಲಿ ಜಾಸ್ತಿ ಸಾಮರ್ಥ್ಯದ ಉಪಕರಣಗಳನ್ನ ತಗೊಂಡೋಗಿ ಕನೆಕ್ಟ್ ಮಾಡಬಾರ್ದು. ಆಮೇಲೆ ಮಂಡಲಕ್ಕೆ ಭೂ ಸಂಪರ್ಕ ವ್ಯವಸ್ಥೆ ಅಂದ್ರೆ ಅರ್ಥಿಂಗ್ ವೈರ್ ಅನ್ನ ಕನೆಕ್ಟ್ ಮಾಡಿರ್ಬೇಕು. ಏನಾದ್ರೂ ಫಾಲ್ಟ್ ಆಗಿ ಕರೆಂಟ್ ಏನು ತಪ್ಪಾಗಿ ಲೀಕ್ ಆಗ್ತಾ ಇದೆ ಅಂದ್ರೆ ಅರ್ಥಿಂಗ್ ವೈರ್ ಮೂಲಕ ಕರೆಂಟ್ ಹರಿದೋದು ಭೂಮಿಗೆ ಸೇರ್ಕೊಳ್ಳುತ್ತೆ, ಆವಾಗ ನಮ್ಗೆ ಎಲೆಕ್ಟ್ರಿಕ್ ಶಾಕ್ ಆಗೋದು ತಪ್ಪತ್ತೆ. ಆಮೇಲೆ ಪ್ರತಿಯೊಂದು ಉಪಕರಣಗಳು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರವಾಗಿ ಸಮಾನಾಂತರ ಜೋಡಣೆಯಲ್ಲಿ ಇರಬೇಕು. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬಾರ್ದು, ಅಂದ್ರೆ ಸರಣಿ ಜೋಡಣೆಯಲ್ಲಿ ಮನೆಯ ಮಂಡಲವನ್ನ ಕನೆಕ್ಟ್ ಮಾಡಿರಬಾರ್ದು, ಸೀರೀಸ್ ಅಲ್ಲಿ ಇಡಬಾರ್ದು. ಸಮಾನಾಂತರ ಅಂದ್ರೆ ಸಮಾನಾಂತರ ಜೋಡಣೆಯಲ್ಲಿಯೇ ಇಡಬೇಕು. ಆವಾಗಷ್ಟೇ ಯಾವ್ಯಾವ ಒಂದು ಉಪಕರಣಕ್ಕೆ ಎಷ್ಟೆಷ್ಟು ಕರೆಂಟ್ ಬೇಕು ಅಷ್ಟನ್ನ ತಕೊಂಡೋದು ಸರಿಯಾಗಿ ವರ್ಕ್ ಆಗತ್ತೆ. ಹಾಗಾಗಿ ಸಮಾನಾಂತರ ಜೋಡಣೆಯಲ್ಲಿಯೇ ಮನೆಯ ಮಂಡಲ ಇರಬೇಕು. ಓಕೆ,
ಆಮೇಲೆ 4ನೇದು ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವ ಫ್ಯೂಸ್ ಅನ್ನು ಬಳಸಬೇಕು. ಫ್ಯೂಸ್ ಅಂದ್ರೆ ಇವಾಗ MCB ಅಂತ ಬರುತ್ತೆ, ಮಿನಿಯೇಟರ್ ಸರ್ಕ್ಯೂಟ್ ಬ್ರೇಕರ್ ಅಂತ. ಫ್ಯೂಸ್ ಇಡೋದು ಯಾಕೆ? ಅದು ಕೂಡ ಸೇಫ್ಟಿ ಡಿವೈಸ್. ಅದು ಫ್ಯೂಸ್ ಅಲ್ಲಿ ಜಾಸ್ತಿ ಕರೆಂಟ್ ಹರಿದಾಗ ಅದು ಆ ಫ್ಯೂಸ್ ವೈರ್ ಮೆಲ್ಟ್ ಆಗಿ ಏನಾಗುತ್ತೆ, ಸರ್ಕ್ಯೂಟ್ ಅನ್ನ ಅಂದ್ರೆ ವೈರ್ ಅನ್ನ ಬ್ರೇಕ್ ಮಾಡಿ ಕರೆಂಟ್ ಮುಂದೋಗೋದನ್ನ ತಪ್ಪಿಸುತ್ತೆ. ಆಗ ಏನಾಗುತ್ತೆ, ನಮ್ಮ ಉಪಕರಣಗಳು ಜಾಸ್ತಿ ಕರೆಂಟ್ ಅನ್ನ ಎಳೆಯೋದಿಲ್ಲ, ಕರೆಂಟ್ ನಮ್ಮ ಉಪಕರಣಕ್ಕೆ ತಲುಪದ್ದೆ, ಅಲ್ಲಿಗೆ ನಮ್ಮ ಉಪಕರಣಗಳು ಏನಾಗುತ್ತೆ, ರಕ್ಷಣೆ ಆಗತ್ತೆ. ಅರ್ಥ ಆಯ್ತಾ? ಹೆಚ್ಚಿನ ಕರೆಂಟ್ ಫ್ಯೂಸ್ ಮೂಲಕ ಪಾಸ್ ಆದ್ರೆ ಫ್ಯೂಸ್ ವೈರ್ ಮೆಲ್ಟ್ ಆಗಿ ಅಂದ್ರೆ ಕರಗಿ ಅದು ಸರ್ಕ್ಯೂಟ್ ಅನ್ನ ಬ್ರೇಕ್ ಮಾಡಿಬಿಡುತ್ತೆ, ಅಲ್ಲಿಗೆ ಏನು ಸಂಪರ್ಕವನ್ನ ಕಡಿತಗೊಳಿಸುತ್ತೆ, ಕರೆಂಟ್ ಮುಂದೆ ಹೋಗಕ್ಕೆ ಹೋಗಲ್ಲ. ಆವಾಗ ನಮ್ಮ ಉಪಕರಣಗಳು ಏನಾಗತ್ತೆ, ರಕ್ಷಣೆ ಆಗತ್ತೆ. ಹಾಗಾಗಿ ನಮ್ಮ ಫ್ಯೂಸಿನ ರೇಟಿಂಗ್ ಎಷ್ಟಿದೆ ಮತ್ತೆ ನಮ್ಮ ಉಪಕರಣ ಎಷ್ಟು ಕರೆಂಟ್ ಅನ್ನ ಡ್ರಾ ಮಾಡ್ತಾ ಇದೆ, ಎರಡು ಒಂದಕ್ಕೊಂದು ಮ್ಯಾಚ್ ಇರಬೇಕು. ಈಗ ನೀವು ಇಸ್ತ್ರಿ ಪೆಟ್ಟಿಗೆ ಫಾರ್ ಎಕ್ಸಾಂಪಲ್ 10 ಆಂಪಿಯರ್ ಕರೆಂಟ್ ಅನ್ನ ಡ್ರಾ ಮಾಡ್ತಿದೆ ಅಂತ ಇಟ್ಕೊಳ್ಳಿ. ಇಸ್ತ್ರಿ ಪೆಟ್ಟಿಗೆ 10 ಆಂಪಿಯರ್ ಕರೆಂಟ್ ಅನ್ನ ಎಳಿತಾ ಇದೆ, ಅದಕ್ಕೆ ನೀವು 5 ಆಂಪಿಯರ್ ಫ್ಯೂಸ್ ಅನ್ನ ಇಟ್ರೆ ಏನಾಗತ್ತೆ ಹೇಳಿ? ಏನಾಗತ್ತೆ, 5 ಆಂಪಿಯರಿಗೆ ಫ್ಯೂಸ್ ಹಾಳಾಗ್ತದೆ. ಓಕೆ. ಅಥವಾ ಈಗ ಇಸ್ತ್ರಿ ಪೆಟ್ಟಿಗೆ ಕೆಪಾಸಿಟಿ 10 ಆಂಪಿಯರ್ ಇದೆ ಅಂತ ಇಟ್ಕೊಳ್ಳಿ, ಫ್ಯೂಸ್ ಅನ್ನ 15 ಆಂಪಿಯರ್ ಇಟ್ರೆ ನೀವು ಈ ಇಸ್ತ್ರಿ ಪೆಟ್ಟಿಗೆ ಮೇಲೆ ಓವರ್ಲೋಡ್ ಆಗಿ ಇಸ್ತ್ರಿ ಪೆಟ್ಟಿಗೆ ಜಾಸ್ತಿ ಕರೆಂಟ್ ಅನ್ನ ಡ್ರಾ ಮಾಡಿ ಇಸ್ತ್ರಿ ಪೆಟ್ಟಿಗೆ ಹಾಳಾಗತ್ತೆ. ಸೊ ಈ ರೀತಿ ರೇಟಿಂಗಿಗೆ ಮತ್ತೆ ಉಪಕರಣದ ರೇಟಿಂಗಿಗೆ ಫ್ಯೂಸ್ ರೇಟಿಂಗಿಗೆ ಒಂದಕ್ಕೊಂದು ಮ್ಯಾಚ್ ಇರಬೇಕು. ಆಮೇಲೆ ನಮ್ಮ ದೇಶದ ಗೃಹ ವಿದ್ಯುತ್ ಮಂಡಲ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ವಿಭವಾಂತರ ಎಷ್ಟು? ನಮ್ಮ ದೇಶದಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಿಮ್ಮ ಬುಕ್ಕಲ್ಲಿ 220 ವೋಲ್ಟೇಜ್ ಅಂತ ಕೊಟ್ಟಿದ್ದಾರೆ. ಈಗ ತಟಸ್ಥ ತಂತಿ 0 ವೋಲ್ಟ್ ಅಲ್ಲಿ ಇರುತ್ತೆ, ಸಜೀವ ತಂತಿ 220 ವೋಲ್ಟ್ ಅಲ್ಲಿ ಇರುತ್ತೆ. ಎರಡರ ನಡುವಿನ ಡಿಫ್ರೆನ್ಸ್ ಎಷ್ಟು? ವಿಭವಾಂತರದ ಅಂದ್ರೆ 220 ಮೈನಸ್ 0 ಅಂದ್ರೆ 220 ವೋಲ್ಟೇಜ್ ಆಯ್ತು. ಆಮೇಲೆ ಈಗ ಏನು ಸ್ಟ್ಯಾಂಡರ್ಡ್ ಟೆಕ್ನಾಲಜಿನ ಅಪ್ಲೈ ಮಾಡಿ 230 ಇರುತ್ತೆ, 230 ವೋಲ್ಟೇಜು ಇರುತ್ತೆ, 240 ವೋಲ್ಟೇಜ್ ವರೆಗೂ ಇರುತ್ತೆ. ಆದ್ರೆ ನಿಮ್ಮ ಬುಕ್ಕಿನಲ್ಲಿ 220 ವೋಲ್ಟೇಜ್ ಅಂತ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನೇ ನೀವು ಬರಿಬೇಕು. NCERT ಬುಕ್ಕಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ, 220 ವೋಲ್ಟೇಜ್ ಅಂತಾನೆ ಕೊಡ್ಬೇಕು. ಆಯ್ತಾ? ಆಮೇಲೆ ಮನೆಯ ಮೀಟರ್ ಬೋರ್ಡ್ನ ಫ್ಯೂಸ್ನನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಬಳಸಿದರೆ ಉಂಟಾಗುವ ಪರಿಣಾಮ ಏನು, ಅಡ್ಡ ಪರಿಣಾಮ ಏನು? ಸೊ ಯಾವಾಗ ಫ್ಯೂಸ್ ಅನ್ನ ನಾವು ಸಜೀವ ತಂತಿಗೆ ಏನ್ ಮಾಡಬೇಕು, ನಮ್ಮ ಉಪಕರಣಕ್ಕೆ ಸರಣಿ ಜೋಡಣೆಯಲ್ಲಿ ನಾವು ಸಂಪರ್ಕ ಮಾಡಬೇಕು. ನಾವು ಸಜೀವ ತಂತಿಯ ಬದಲು ನಾವು ತಟಸ್ಥ ತಂತಿಗೆ ನಾವು ಅದನ್ನ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಸಜೀವ ತಂತಿಯಲ್ಲಿ ಕರೆಂಟ್ ಹರಿತಾ ಇರುತ್ತೆ, ಉಪಕರಣಗಳು ಓವರ್ಲೋಡ್ ಆದ್ರೆ ಹಾಳಾಗತ್ತೆ. ಆಮೇಲೆ ಸ್ವಿಚ್ ಆಫ್ ಮಾಡಿದಾಗಲೂ ಸಾಧನಗಳಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ, ಇದು ಬಳಕೆದಾರರಿಗೆ ವಿದ್ಯುತ್ ಅಪಘಾತವನ್ನು ಉಂಟು ಮಾಡ್ತದೆ. ನೀವು ಸ್ವಿಚ್ ಆಫ್ ಮಾಡಿದ್ರೂ ಕೂಡ ಏನಾಗತ್ತೆ, ಸಜೀವ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಆಗತ್ತೆ. ಸಜೀವ ತಂತಿಗೆ ಏನ್ ಮಾಡಿರ್ತಾರೆ ಹೇಳಿ, ಉಪಕರಣಗಳನ್ನ ಕನೆಕ್ಟ್ ಮಾಡಿರ್ತಾರೆ, ಆವಾಗ ಓವರ್ಲೋಡ್ ಆಗಿ ಉಪಕರಣಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೇನ್ ಆಗಿ ಫ್ಯೂಸ್ ಅನ್ನ ಸಜೀವ ತಂತಿಗೆ ಉಪಕರಣಕ್ಕೆ ಸರಣಿ ಜೋಡಣೆಯಲ್ಲಿ ಸಂಪರ್ಕ ಮಾಡಬೇಕು. ಆಮೇಲೆ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸುವುದು ಅಗತ್ಯ. ಏಕೆ ಅಂದ್ರೆ ಅರ್ಧಿಂಗ್ ವೈರ್ ಅನ್ನ ಕೊಡೋದು ಯಾಕೆ, ಅರ್ಧಿಂಗ್ ಅನ್ನು ಮಾಡೋದು ಯಾಕೆ ಅಂತ ಕೇಳಿದ್ದಾರೆ. ಅರ್ಥಿಂಗ್ ಅಂದ್ರೆ ನಮ್ಗೆ ಸೇಫ್ಟಿ ಮೆಜರ್ ಅದು ಅಲ್ವಾ, ನಮ್ಮ ರಕ್ಷಣೆಗೆ ಅಂತಾನೆ ಇರುತ್ತೆ ಅದು ಅರ್ಥಿಂಗ್ ವೈರ್ ಇಡೋದು. ಯಾಕೆ? ಇವಾಗ ಉದಾಹರಣೆಗೆ ನಿಮ್ದು ಒಂದು ಇಲೆಕ್ಟ್ರಿಕ್ ಒಲೆ ಇದೆ ಅಂತ ಇಟ್ಕೊಳ್ಳಿ, ಇಲೆಕ್ಟ್ರಿಕ್ ವೈರ್ ಇದೆ, ಇಲ್ಲಿ ಒಳಗಡೆ ಏನೋ ಒಂದು ಫಾಲ್ಟ್ ಆಗಿದೆ. ಇಲೆಕ್ಟ್ರಿಕ್ ವೈರ್ ಯಾವ್ದ್ರಿಂದ ಆಗಿರುತ್ತೆ, ಲೋಹದಿಂದ ಆಗಿರುತ್ತೆ. ಲೋಹ ಕರೆಂಟಿನ ಉತ್ತಮ ವಾಹಕ ಅಂತ ಗೊತ್ತಿದೆ, ಲೋಹದಲ್ಲಿ ಕರೆಂಟ್ ಹರಿತದೆ ಅಂದ್ರೆ ವಿದ್ಯುತ್ ಪ್ರವಾಹ ಹರಿತದೆ. ಈಗ ಏನಾದ್ರೂ ಒಳಗಡೆ ಸರ್ಕ್ಯೂಟ್ ಅಲ್ಲಿ ಮಿಸ್ಟೇಕ್ ಇದ್ದು, ಗ್ಯಾಜೆಟ್ ಒಳಗಡೆ ಉಪಕರಣದ ಈ ಒಲೆ ಕರೆಂಟ್ ಒಲೆ ಮೇಲೆ ಒಳಗಡೆ ಏನೋ ಡ್ಯಾಮೇಜ್ ಇದೆ ಅಂತ ಇಟ್ಕೊಳ್ಳಿ, ಆಗ ಇಲ್ಲಿ ಕರೆಂಟ್ ಒಲೆ ಮೆಟಲ್ ಇಂದ ಆಗಿದೆ, ಲೋಹದಿಂದ ಆಗಿದೆ ಅಲ್ವಾ, ಆ ಲೋಹದ ಹೊರಗಡೆ ಜಾಕೆಟ್ ಲೋಹದಿಂದ ಆಗಿದೆ ಅಂದ್ರೆ ಕವರ್ ಲೋಹದಿಂದ ಆಗಿದೆ ಅಂತ ಇಟ್ಕೊಳ್ಳಿ ಹೊರಗಡೆ, ಆ ಕವರ್ ಮೇಲೆ ಅಥವಾ ಲೋಹದಲ್ಲಿ ಕರೆಂಟ್ ಹರಿತದೆ.
ಆಯ್ತಾ. ಕರೆಂಟ್ ಹರಿದಾಗ ಏನಾದ್ರು ಫಾಲ್ಟ್ ಇದ್ರೆ, ಕರೆಂಟ್ ಹರಿದಾಗ ನಾವೇನಾದ್ರೂ ಅದನ್ನು ಮುಟ್ಟಿದ್ರೆ ನಮ್ಗೆ ಶಾಕ್ ಆಗತ್ತೆ, ಇಲೆಕ್ಟ್ರಿಕ್ ಶಾಕ್ ಆಗತ್ತೆ. ಸಪೋಸ್ ನಾವ್ ಇದನ್ನ ಅರ್ಥಿಂಗ್ ಮಾಡಿದೀವಿ ಅಂತ ಇಟ್ಕೊಳ್ಳಿ, ಇವಾಗ ಲೋಹದಲ್ಲಿ ಹರಿದಿರುವಂತಹ ಕರೆಂಟ್ ಈ ರೀತಿ ಅರ್ತ್ ವೈರ್ ಅಲ್ಲಿ ಹರಿದು ನಾವು ಮುಟ್ಟಿದ್ರೂ ಕೂಡ ಏನಾಗಲ್ಲ, ಶಾಕ್ ಆಗಲ್ಲ. ಏನಾದ್ರೂ ಸಪೋಸ್ ಆ ಒಂದು ಉಪಕರಣದಲ್ಲಿ ಫಾಲ್ಟ್ ಇದ್ದು ಕರೆಂಟ್ ಲೀಕ್ ಆಗ್ತಾ ಇದ್ರು, ಸೋರಿಕೆ ಆಗ್ತಾ ಇದ್ರು ಕೂಡ ನಾವು ಮುಟ್ಟಿದ್ರೆ ನಮ್ಗೆ ಶಾಕ್ ಆಗಲ್ಲ. ಯಾಕೆಂದ್ರೆ ಸೋರಿಕೆ ಆಗ್ತಿರುವಂತಹ ಕರೆಂಟ್ ಅರ್ಥಿಂಗ್ ಆಗಿ ಭೂ ಸಂಪರ್ಕಕ್ಕೆ ಹೋಗಿ ಭೂಸಂಪರ್ಕಗೊಂಡು ಭೂಮಿಗೆ ಕರೆಂಟ್ ಪಾಸ್ ಆಗತ್ತೆ, ನಾವು ಬಚಾವಾಗಬಹುದು ಅಂತ ಅರ್ಥ. ಕರೆಂಟ್ ಲೀಕ್ ಅನ್ನ ತಡೆಯುತ್ತೆ, ಅಂದ್ರೆ ವಿದ್ಯುತ್ ಸೋರಿಕೆಯನ್ನ ಭೂಸಂಪರ್ಕಕ್ಕೆ ಕಳಿಸತ್ತೆ. ಈ ರೀತಿ ನೋಡಿ, ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಕ್ಕೆ, ಅಂದ್ರೆ ಲೋಹದ ಕವರ್ ಇರುತ್ತೆ ಅಲ್ವಾ, ಯೂಶುವಲಿ ಒಲೆ ಮತ್ತೆ ವಾಷಿಂಗ್ ಮಿಷನ್ ಇದರದ್ದೆಲ್ಲ ಕವರ್ ಅಥವಾ ಹೊರಗಡೆ ಮೇಲ್ಮೈಯನ್ನ ಲೋಹದಿಂದನೇ ಮಾಡಿರ್ತಾರೆ. ಏನಾದ್ರೂ ನಿಮ್ ಡಿವೈಸ್ ಅಲ್ಲಿ ಫಾಲ್ಟ್ ಇದೆ ಅಂದ್ರೆ ಆ ಲೋಹದಲ್ಲಿ ಕರೆಂಟ್ ಹರಿದು ನೀವು ಮುಟ್ಟಿದಾಗ ಶಾಕ್ ಆಗ್ತೀರಿ. ಹಾಗಾಗಿ ಅರ್ಥಿಂಗ್ ಅನ್ನ ಮಾಡಿರೋದು ತುಂಬಾ ಮುಖ್ಯ, ಭೂಸಂಪರ್ಕ ಅಂತ ಹೇಳ್ತೀವಿ ಅಲ್ವಾ. ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳಿಗೆ ಜೋಡಿಸಲಾಗಿರುವ ಭೂಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಭೂಸಂಪರ್ಕದ ತಂತಿಯ ರೋಧ ಅತ್ಯಂತ ಕಡಿಮೆ ಇರೋದ್ರಿಂದ ಕರೆಂಟ್ ಏನಾಗುತ್ತೆ, ಆ ಭೂಸಂಪರ್ಕ ತಂತಿಯ ಮೂಲಕ ಭೂಮಿಗೆ ಹೋಗುತ್ತೆ, ನಮ್ಮ ಮೂಲಕ ಹರಿಯೋದಿಲ್ಲ. ಯಾಕೆಂದ್ರೆ ನಮ್ಮ ಕರೆಂಟ್ ಏನು ಆ ಒಂದು ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಈ ಯಾವುದು ಭೂಸಂಪರ್ಕದ ತಂತಿಯ ಮೂಲಕ ಹೋಗೋದನ್ನೇ ಆಯ್ಕೆ ಮಾಡಿಕೊಂಡು ನಮ್ಮನ್ನ ರಕ್ಷಿಸುತ್ತೆ. ಆಯ್ತಾ, ಇದು ಕಾನ್ಸೆಪ್ಟ್. ಆಯ್ತಾ, ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ಸೋರಿಕೆ ಉಂಟಾದಲ್ಲಿ, ಅಂದ್ರೆ ಏನೋ ಒಂದು ಫಾಲ್ಟ್ ಇದ್ದು ಸೋರಿಕೆ ಉಂಟಾಯ್ತು, ಕರೆಂಟ್ ಲೀಕ್ ಆಯ್ತು ಅಂದ್ರೆ ಉಂಟಾದಲ್ಲಿ ವಿಭವಾಂತರವು ಭೂಮಿಯ ವಿಭವಾಂತರಕ್ಕೆ ಸಮನಾಗಿರ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ಅಪಘಾತ ಉಂಟಾಗುವುದಿಲ್ಲ. ಧನ್ಯವಾದಗಳು.